38 ಸೂರ್ಯ ಮರೆಯಾದ ಮೇಲೆ ದಿಕ್ಕಿನಲ್ಲಿ ಕತ್ಲೆ ಸುತ್ತಕೊಂಡು ಬಂದ ಸಮಯದಲ್ಲಿ ವಾಣತಿ ಕೊಡಂದೈ ತಿರುವಾರೂರು ಶಾಲೆಯಲ್ಲಿ ಪಲ್ಲಕ್ನಲ್ಲಿ ಹೋಯ್ತಾ ಇದ್ಳು. ಅವಳ ಮನಸ್ಸು ತುಂಬ ಒಂಥರ ಗೊಂದಲವಾಗಿತ್ತು. ನಾಗಪಟ್ಟಣ ಚೂಡಾಮಣಿ ವಿಕಾರಕ್ಕೆ ಹೋಗಬೇಕು ಅಂತನೂ ಅಲ್ಲಿ ಕಾಯಿಲೆ ಬಂದು ಬಿದ್ದಿರುವ ಯುವರಾಜರಿಗೆ ಸೇವೆ ಮಾಡಬೇಕು ಅಂತನೂ ಅವಳ ಮನಸ್ಸು ತುಂಬ ಹಗುರ ಹೊಡಿತಾ ಇತ್ತು. ಆದರೆ ಅದು ಹೇಗೆ ಸಾಧ್ಯವಾಗುತ್ತೆ? ಬುದ್ಧ ಭಿಕ್ಷುಗಳು ವಿಕಾರ ಒಳಗೆ ತನ್ನನ್ನು ಅನುಮತಿ ಕೊಡ್ತಾರಾ? ಅಲ್ಲೇ ಯುವರಾಜರನ್ನು ತಾನು ನೋಡೋಕ್ಕೆ ಆಗತ್ತಾ? ನೋಡೋಕ್ಕಾದ್ರೂ ಸೇವೆ ಮಾಡೋಕ್ಕಾಗತ್ತಾ ಅನ್ನೋದನ್ನೆಲ್ಲ ಅಂದ್ಕೊಂಡಾಗ ಒಂದೇ ಯೋಚನೆಯಾಗಿತ್ತು. ನಾಗಪಟ್ಟಣದಲ್ಲಿ ಒಬ್ಬಳೇ ಪ್ರಯಾಣ ಮಾಡಬೇಕಾಗಿದ್ದು ಬಂದಿದ್ದನ್ನು ಅಂದ್ಕೊಂಡಾಗ ಅಧೈರ್ಯ ಉಂಟಾಯಿತು. ಅಧೈರ್ಯವನ್ನು ಓಡಿಸಿ ಮನಸ್ಸಿನಲ್ಲಿ ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ಲು. ಲೋಕದಲ್ಲಿ ದೊಡ್ಡ ಕಾರ್ಯ ಯಾವುದು ತಾನೇ ಬೇಗ ಸಾಧ್ಯವಾಗುತ್ತೆ? ಒಬ್ಬೊಬ್ಬರು ಎತ್ತಿದ್ದ ಕಾರ್ಯವನ್ನು ಸಾಧನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆ ಓಡಗಾರ ಹೆಣ್ಣು ಕಡಲಿನಲ್ಲಿ ಒಂಟಿಯಾಗಿ ಹೋಗಿ ಹಡಗು ಬಿಟ್ಕೊಂಡು ಹೋಗೋಕ್ಕೆ ಎಷ್ಟೊಂದು ಮನಸ್ಸಿನಲ್ಲಿ ಧೈರ್ಯ ಇರಬೇಕು. ಬಿರುಗಾಳಿಯಲ್ಲೂ ಮಳೆಯಲ್ಲೂ ಮಳೆ ಹಾಗೆ ಇದ್ದರೆ ಅಲೆಗಳ ಮಧ್ಯದಲ್ಲಿ ಹಡಗು ಬಿಟ್ಕೊಂಡು ಹೋಗಿ ಯುವರಾಜರನ್ನು ಕಾಪಾಡಿದ್ದಕ್ಕೆ ಎಷ್ಟೊಂದು ಧೈರ್ಯ ಇರಬೇಕು ಅವಳಿಗೆ. ತಾನು ಇಂಥ ಸಿಕ್ಕ ಪ್ರಯಾಣವನ್ನು ಕುರಿತು ಭಯಪಡೋದು ಎಂಥ ಒಂದು ಕಷ್ಟ. ಚೂಡಾಮಣಿ ವಿಹಾರಕ್ಕೆ ಒಳಗೆ ಹೋಗದೆ ಇದ್ರೂ ಪಾದಕವಿಲ್ಲ. ಅಕ್ಕಪಕ್ಕದಲ್ಲಿದ್ದು ಯುವರಾಜರ ಬಗ್ಗೆ ಸುದ್ದಿ ತಿಳ್ಕೊಂಡಿದ್ದರೆ ಸಾಕು. ಯುವರಾಜರನ್ನ ನೋಡೋಕ್ಕಾಗದೇ ಇದ್ದರೂ ಪಾತಕವಿಲ್ಲ. ಆ ಓಡಗಾರ ಹೆಣ್ಣನ್ನಾದರೂ ನೋಡೋಕ್ಕೆ ಆಗಿದ್ದರೆ ಸಾಕು. ಹೌದು, ಅದು ತಾನೇ ಸರಿ. ಅವಳನ್ನ ಹೇಗಾದರೂ ತಿಳ್ಕೊಂಡ್ರೆ ಅವಳು ಮೂಲಕ ಯುವರಾಜರನ್ನ ನೋಡೋಕ್ಕಾದ್ರೂ ಆಗ್ಬೋದು. ಅವ್ರ ಹತ್ರ ತನಗಿರೋ ಪ್ರೀತಿಯ ಬಗ್ಗೆ ಏನೋ ಒಂದು ಪ್ರಯೋಜನವನ್ನು ಎದುರು ನೋಡಿ ತಾನೇ ನೋಡಿದ್ದ ಅಲ್ಲ ಅನ್ನೋದನ್ನು ಹೇಗಾದರೂ ನಿರೂಪಿಸಿ ತೋರಿಸ್ಬಿಡ್ಬೇಕು. ಅದಾದಮೇಲೆ ಈ ಉಸಿರನ್ನು ಬಿಟ್ಟುಬಿಡ್ಬೋದು. ಇಲ್ಲ ಬುದ್ಧ ಸಂಘದಲ್ಲಿ ಸೇರಿ ಭಿಕ್ಷುಣಿ ಆದ್ರೂ ಆಗ್ಬಿಡ್ಬೋದು. ಮಾರನೇ ದಿವಸ ಯಾವ ಹೊತ್ತಿಗೆ ನಾಗಪಟ್ಟಣ ಸೇರ್ಬೋದು ಅನ್ನೋದು ಪಲ್ಲಕ್ಕು ಎತ್ಕೊಂಡು ಹೋಗೋರನ್ನ ವಿಚಾರಿಸೋದಕ್ಕೋಸ್ಕರ ವಾಣತಿ ಪಲ್ಲಕ್ಕನ್ನೇ ತೆರೆಯನ್ನು ಸರಿಸಿ ಹೊರಗಡೆ ನೋಡಿದ್ಲು. ಶಾಲೆ ಓರದಲ್ಲಿ ಉದ್ದವಾಗಿ ಬೆಳೆದಿದ್ದ ಮರಗಳಿಗೆ ಹಿಂದೆ ಕೆಲವು ರೂಪಗಳು ಮರೆಯಾಗಿ ನಿಂತಿರೋ ಹಾಗೆ ಅವಳಿಗೆ ಅನಿಸಿತ್ತು. ಇನ್ನೂ ಸ್ವಲ್ಪ ಶಾರ್ಪಾಗಿ ನೋಡಿದ್ಲು. ಮರೆಯಾಗಿ ನಿಂತವರು ವೀರಶೈವ ಕಾಳಮುಗರುಗಳು ಅಂತ ಗೊತ್ತಾಯಿತು. ಇದ್ರ ಬಗ್ಗೆ ವಾಣತಿಗೆ ಸ್ವಲ್ಪನೂ ವಿಚಾರ ಉಂಟಾಗಿಲ್ಲ. ಅವಳು ಕೊಡಮಾಳೂರು ಅರಮನೆಯಲ್ಲಿ ಬೆಳೆದಿದ್ದ ಕಾಲದಲ್ಲಿ ಆವಾಗ ಕಾಳಮುಗರುಗಳು ಅಲ್ಲಿ ಬರೋದುಂಟು. ಅವಳಿಗೆ ದೊಡ್ಡ ತಂದೆ ಹತ್ರ ಮಾತಾಡಿ ಅವ್ರುಗಳಿಗೆ ಬೇಕಾದಂಥ ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ. ಕಾಳಮುಗರುಗಳಿಗೆ ದೊಡ್ಡ ಗುರುನೇ ಒಂದು ಸಮಯ ಕೊಡಮಾಳೂರು ಬಂದಿದ್ದಾರೆ. ಅವ್ರಿಗೂ ಉಪಚಾರಗಳು ಪೂಜೆಗಳು ಎಲ್ಲ ನಡೆಯಿತು. ಅವಳ ದೊಡ್ಡಪ್ಪ ಬೂದಿ ವಿಕ್ರಮಕೇಸರಿ ಎಲ್ಲ ದೇವಸ್ಥಾನಗಳಿಗೂ ಕಾಳಮುಗರುಗಳಿಗೂ ಅನ್ನ ಹಾಕೋದಕ್ಕಂತಲೇ ಎಷ್ಟೊಂದು ಏಕರ ನೆಲಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕಾಳಮುಗರುಗಳಿಗೂ ತನಗೆ ಕೆಡುಕು ಏನು ಮಾಡಲ್ಲ, ಒಂದು ವೇಳೆ ಹೆಲ್ಪ್ ಮಾಡಿದ್ರೂ ಮಾಡ್ಬೋದು. ಇವತ್ತು ಅವ್ರುಗಳ ಮಹಾಸಂಘ ಕೂಡುತ್ತೆ ಅಂತ ವಾಣತಿಗೆ ಗೊತ್ತಾಯಿತು. ಆದ್ದರಿಂದ ಅವತ್ತು ಪಳೆಯಾರಿಯಿಂದ ಕೊಡಂದೆಗೆ ಬಂದಾಗ ಕೂಡ ಶಾಲೆಯಲ್ಲಿ ಕಾಳಮುಗರ ಗುಂಪುಗಳನ್ನು ಅವಳು ನೋಡೋ ಹಾಗೆ ಆಯಿತು. ಆದ್ರೂ ಇವ್ರುಗಳು ಯಾತಕ್ಕೋಸ್ಕರ ಮರದ ಹಿಂದೆ ಬಚ್ಚಿಟ್ಕೊಂಡು ನಿಂತಿದ್ದಾರೆ? ತನ್ನನ್ನು ಒಂದು ವೇಳೆ ಬೇರೆ ಯಾರಾದರೂ ಅಂತ ಅಂದ್ಕೊಂಡು ಅವ್ರುಗಳು ತನಗೆ ಏನಾದರೂ ಕೆಡುಕು ಮಾಡ್ಬೋದಲ್ವ? ಈ ಥರ ಅವಳು ಅಂದ್ಕೊಂಡಿದ್ದಾಗಲೇ ಮರೆಯಾಗಿದ್ದವರು ದಡ ಅಂತ ಓಡಿ ಬಂದರು, ಪಲ್ಲಕ್ಕನ್ನು ಸುತ್ಕೊಂಡ್ಬಿಟ್ರು. ಆವಾಗಲೂ ಅವಳು ಭಯಪಟ್ಟಿಲ್ಲ. ತಾನು ಯಾರು ಅನ್ನೋದು ಅವ್ರುಗಳಿಗೆ ತಿಳಿಯೋಕ್ಕೆ ಇಷ್ಟಪಟ್ಲು. ಹೇಗೆ ಅದನ್ನು ಹೇಳೋದು ಅಂತ ಯೋಚನೆ ಮಾಡೋ ಒಳಗೆ ಪಲ್ಲಕ್ಕನ ಜೊತೆ ಬಂದಿದ್ದ ಹೆಣ್ಣನ್ನು ಈ ಕೆಲಸದ ಹುಡುಗಿನ ಎರಡು ಜನ ಹಿಡ್ಕೊಂಡು ಮರದಿಂದ ಕಟ್ಟೋದನ್ನು ನೋಡಿದ್ಲು. ತಕ್ಷಣ ಅವಳನ್ನ ಗೊತ್ತಿಲ್ಲದೆ ಬೀದಿಯಿಂದ ಕೂಡಿದ ಕೂಗು ಅವಳ ಬಾಯಿಂದ ಬಂತು. ಪಲ್ಲಕ್ಕಿನಲ್ಲಿ ಸುತ್ತಿದ್ದ ಕಾಳಮುಗರುಗಳೊಬ್ಬನು ಒಂದು ತಿರ್ಸುಲವನ್ನು ಎತ್ತಿ ಅವಳ ಮಕ್ಕಕ್ಕೆ ನೇರೆ ತೋರಿಸಿ, ಎಣ್ಣೆ ಕೂಗಬೇಡ, ಕೂಗಿದ್ರೆ ನಿನ್ನನ್ನೇನು ಮಾಡಲ್ಲ, ಇಲ್ಲಾಂದರೆ ಈ ಸೂಲದಿಂದ ಕುತ್ತಿ ನಿನ್ನನ್ನು ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ನು. ವಾಣತಿಗೆ ಸ್ವಲ್ಪ ಧೈರ್ಯ ಬಂತು. ಗಂಭೀರವಾಗಿ ಮಾತಾಡೋ ಹಾಗೆ ಅಂದ್ಕೊಂಡು, ನಾನು ಯಾರು ಗೊತ್ತಾ? ಕೊಡುಮಾಳೂರು ಬೇಳಾರ ಮಗಳು. ನನ್ನನ್ನು ಮುಟ್ಟಿದ್ದೀರಂದರೆ ನೀವು ನಿರ್ಮೂಲವಾಗಿ ಬಿಡ್ತೀರಿ ಅಂತಂದ್ಲು. ಅವಳ ಮನಸ್ಸಿನಲ್ಲಿ ಧೈರ್ಯ ಇದ್ದಿದ್ದೆ ಹೊತ್ತು ಮಾತಾಡುವಾಗ ಕೊರಲು ಧ್ವನಿ ನಡಗಿತ್ತು. ಅದನ್ನು ಕೇಳಿದ ಕಾಳಮಗ, ಎಲ್ಲ ನಮ್ಗೆ ಗೊತ್ತಿದ್ದಾನೆ, ನಿನಗೋಸ್ಕರ ಕಾಯ್ತಾ ಇದ್ದೀವಿ, ಸ್ವಲ್ಪ ಹೊತ್ತು ಶಬ್ದ ಮಾಡದೇ ಇರು, ಇಲ್ಲ ಅಂದರೆ ಅಂಥದ್ದು ಹೇಳಿ ತಿರ್ಗಾ ತಿರ್ಸುಲವನ್ನು ಎತ್ತಿ ತೋರಿಸಿದ. ಅದೇ ಸಮಯದಲ್ಲಿ ಸಾಟೆಯಿಂದ ಚುಳೀರಂತ ಹೊಡೆಯೋ ಶಬ್ದನೋ ಅಯ್ಯೋ ಅಯ್ಯೋ ಅನ್ನೋ ಧ್ವನಿನ ಕೇಳಿತು. ಆ ಥರ
ಒದೆ ತಗೊಂಡು ಅಲೆದಿದ್ದವರು ಸಿವಿಗೆ ಎತ್ತುವರು ಅಂತ ವಾನತಿಗೆ ಗೊತ್ತಾಯಿತು. ಅವ್ರುಗಳನ್ನ ಕೆಲವು ಕಾಳಮುಗುರುಗಳು ಚಾಟೆಯಿಂದ ಉಳಿದಿರಬೇಕು. ಅದನ್ನು ಬಗ್ಗೆ ವಾನತಿ ಅಹಂಕಾರ ಪಟ್ಟು ಪಲ್ಲಕ್ಕಿಂದ ಕೆಳಗೆ ಇಳಿದು ಬಿಡೋಕ್ಕೆ ಅಂದ್ಕೊಂಡ್ಲು. ಆ ಸಂದರ್ಭ ಬರಲಿಲ್ಲ. ಯಾಕೆಂದರೆ ಸಿವಿಗೆ ಎತ್ತಿದ್ದವರು ಪಲ್ಲಕ್ಕನ್ನು ಎತ್ಕೊಂಡು ಓಡೋಕ್ಕೆ ಶುರು ಮಾಡಿಬಿಟ್ರು. ಕಾಳಮುಗರುಗಳನ್ನು ಪಲ್ಲಕ್ಕನ್ನು ಸುತ್ತಿದ ಹಾಗೆ ಓಡಿ ಬರ್ತಾಯಿದ್ರು. ಓಡೋ ಹಾಗೆ ಅವ್ರಿಗೆ ಭಯಂಕರವಾಗಿ ಕೂಗ್ಕೊಂಡು ಹೋದರು. ಆದ್ದರಿಂದ ವಾಣತಿ ತಾನು ಕೂಗೋದ್ರಿಂದ ಏನು ಪ್ರಯೋಜನವಿಲ್ಲ ಅಂತ ಅಂದ್ಕೊಂಡ್ಲು. ಓಡೋ ಪಲ್ಲಕ್ಕಿಲಿಂದ ಕೆಳಗೆ ದೂಕೋದನ್ನು ಆಗದೇ ಇರೋ ಕೆಲಸ. ಹಾಗೆ ದೂಕಿದ್ರೂ ಇಂಥ ಭಯಂಕರ ಮನುಷ್ಯರುಗಳ ಮಧ್ಯೆ ತಾನೇ ದೂಕಬೇಕು. ಆದರೆ ಇವ್ರುಗಳು ತಾನೇ ತನ್ನನ್ನು ಎಲ್ಲಿ ಕೊಂಡೋಗ್ತಾರೆ, ಯಾತಕ್ಕೋಸ್ಕರ ಕೊಂಡೋಗ್ತಾರೆ ನೋಡೋಣ ಅಂತ ಆ ಯೋಚನೆಯನ್ನು ಮಧ್ಯೆ ಮಧ್ಯೆ ಬರ್ತಾಯಿತ್ತು. ಸುಮಾರು ಅರ್ಧ ನಾಳಿಗೆ ಸಮಯ ಹೋದ್ಮೇಲೆ ಮರಗಳ ಮರೆಯಿಂದ ಒಂದು ಹಳೆಯ ದುರ್ಗೆ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಬಂದು ನಿಂತರು. ಇಷ್ಟರಲ್ಲಿ ಚೆನ್ನಾಗಿ ಕತ್ಲೆ ಆಗಿಬಿಡ್ತು. ಒಬ್ಬನು ದೇವಸ್ಥಾನ ಒಳಗೆ ಹೋಗಿ ಅಲ್ಲಿ ಉರಿತಾ ಇದ್ದಿದ್ದ ದೀಪವನ್ನು ಎತ್ಕೊಂಡು ಬಂದು ವಾನತಿ ಮುಖಕ್ಕೆ ಎದುರೇ ತೋರಿಸಿದ್ದ ಕಾಳಮುಗರುಗಳೇ ಒಬ್ಬ. ವಾನತಿಯನ್ನು ನೋಡಿಬಿಟ್ಟು, ಹೆಣ್ಣೆ, ನಾವು ಕೇಳುವ ವಿವರವನ್ನು ಹೇಳಿಬಿಡು, ನಿನ್ನ ಏನು ಮಾಡದೆ ಬಿಟ್ಟುಬಿಡ್ತೀವಿ, ಅಲ್ಲ ನೀನು ಎಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀಯೋ ಅಲ್ಲಿ ಕೊಂಡೋಗಿ ಭದ್ರವಾಗಿ ಸೇರಿಸ್ಬಿಡ್ತೀವಿ ಅಂತಂದು. ವಾನತಿನ ಮನಸ್ಸಿನಲ್ಲಿ ಇಷ್ಟು ತನಕ ಬರದೇ ಇರುವ ಅನುಮಾನ ಈಗ ಬಂತು. ನನ್ನ ಹತ್ರ ನನಗೇನು ವಿವರ ಗೊತ್ತು, ನನ್ನನ್ನು ಏನು ಕೇಳಕ್ಕೆ ಹೊರಟ್ರಿ ಅಂತಂದು. ಹೆಣ್ಣೆ, ನೀನು ಯಾರೋ ಒಬ್ಬರನ್ನ ಅಂತರಂಗವಾಗಿ ಮೀಟ್ ಮಾಡೋಕ್ಕೆ ತಾನೇ ಇವಾಗ ಒಂಟಿಯಾಗಿ ಪ್ರಯಾಣ ಮಾಡಿದ್ದೆ. ಅವ್ರು ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ? ವಾನತಿನ ಅನುಮಾನ ಸ್ಟ್ರಾಂಗ್ ಆಯಿತು. ಒಂದು ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ದೊಡ್ಡ ಚೇಂಜ್ ಉಂಟಾಯಿತು. ಒಂದು ಸ್ವಲ್ಪ ಶಬ್ದವನ್ನು ಕೇಳಿದ್ರೂ ಭಯ ಆಗಿ ಹೋಗಿದ್ದ ಈ ಹೆಣ್ಣು ಲೋಕದಲ್ಲಿ ಯಾವುದಕ್ಕೂ ಅಂಜದೇ ಇರುವ ಹೆಣ್ಣು ಸಿಂಹವಾಗಿ ಚೇಂಜ್ ಆಯಿತು. ನಾನು ಯಾರನ್ನು ಮೀಟ್ ಮಾಡೋಕ್ಕೆ ಹೋದರೆ ನಿಮಗೇನು, ನೀವು ಯಾರು ಅದರ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಅಂದ್ಲು ವಾನತಿ. ಕಾಳಮುಗ ನಗ್ದ. ಅದನ್ನು ನೀನು ಹೇಳಬೇಡ, ನಮಗೆ ಗೊತ್ತು. ಯುವರಾಜ ಅರುಳ್ಮೊಳಿವರ್ಮನೆ ಮೀಟ್ ಮಾಡೋಕ್ಕೆ ತಾನೇ ಹೋಗ್ತಾ ಇದೆಯಾ, ಅವನು ಎಲ್ಲಿ ಬೆಚ್ಚಿಟ್ಟಿದ್ದಾನೆ ಅಂತ ಹೇಳ್ಬಿಡು, ಏನು ಮಾಡದೆ ಬಿಟ್ಬಿಡ್ತೀವಿ ಅಂತಂದ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನ ಹತ್ರದಿಂದ ಯಾವ ವಿವರನ್ನು ನೀವು ತಿಳ್ಕೊಳಕ್ಕಾಗಲ್ಲ ಅಂತ ವಾನತಿ ಖಂಡಿತವಾಗಿ ಹೇಳ್ಬಿಟ್ಲು. ನಿನ್ನನ್ನು ಏನು ಬೇಕಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೆಯಾ? ನಾವು ಮಾಡೋದು ಏನು ಅಂತ ಗೊತ್ತಿದ್ದರೆ ಈ ಥರ ಹೇಳೋಕ್ಕೆ ಧೈರ್ಯ ಬರೋಲ್ಲ ನಿನಗೆ. ಏನು ಮಾಡ್ತೀರಾ ಅದನ್ನು ಹೇಳಿಬಿಡಿ ನೋಡೋಣ. ಮೊದಲು ನೀನು ಅಂದವಾದ ಹೂವಿನಂತ ಇರುವ ಕೈಗಳಲ್ಲಿ ಒಂದನ್ನು ಈ ದೀವಟಿಯಿಂದ ಹಿಡಿದು ಸುಟ್ಟು ಬಿಡ್ತೀವಿ, ಆಮೇಲೆ ಇನ್ನೊಂದು ಕೈಯನ್ನು ಸುಟ್ಟು ಬಿಡ್ತೀವಿ. ಆಮೇಲೆ ನಿನ್ನ ಕಪ್ಪಾಗಿ ಇರುವ ಕೂದಲಲ್ಲಿ ದೀವಟಿಯನ್ನು ಎತ್ತಿ ನೋಡಿಸಿ ಉರಿತೀವಿ. ಚೆನ್ನಾಗಿ ಮಾಡ್ಕೊಳ್ಳಿ. ಇದು ನನ್ನ ಕೈ. ದೀವಟಿಯನ್ನು ಹತ್ರ ತೊಗೊಂಬನ್ನಿ ಅಂತ ಅಂದಳು ವಾನತಿ. ರಾಜ್ಯದಲ್ಲಿ ನಡೆದು ಬಂದಿದ್ದ ಸಂಚುಗಳಲ್ಲೂ ಎಲ್ಲನೂ ಒಂದು ಸ್ವಲ್ಪ ವಾನತಿಗೆ ತಿಳಿದುತ್ತಾನೇ ಇತ್ತು. ಇಂಥ ದುಷ್ಟರುಗಳು ಸಂಚುಗಾರರು ಆಳುಗಳಾಗಿರಬೇಕು. ಯುವರಾಜ ಇರುವ ಜಾಗವನ್ನು ಕಂಡುಹಿಡಿಯಕ್ಕೆ ನೋಡ್ತಾರೆ. ಅವ್ರುಗಳಿಗೆ ಏನೋ ಕೆಟ್ಟದ್ದು ಮಾಡುವ ನೋಟದಿಂದನೇ ಇರಬೇಕು. ಯುವರಾಜರಿಗೆ ಅವರ ಸೇಫ್ಟಿಗೋಸ್ಕರ ತಾನು ಇಂಥ ಕೊಡೂರುಗಳನ್ನು ಅನುಭವಿಸೋ ಹಾಗೇನೆ. ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿರುತ್ತೆ? ಈ ಥರ ಅಂದ್ಕೊಂಡ್ಲು ಕೊಡಂಬಾಳೂರು ಯುವರಾಣಿ ವಾನತಿ. ಈ ಯೋಚನೆಯೇ ಅವಳಿಗೆ ಅಂಥ ಮನೋಧೈರ್ಯವನ್ನು ಕೊಟ್ಟಿತ್ತು. ಎಣ್ಣೆ, ಯೋಚನೆ ಮಾಡಿ ಹೇಳು, ಸುಮ್ಮನೆ ಹಠ ಮಾಡಬೇಡ, ಆಮೇಲೆ ಕಷ್ಟಪಡ್ತೀಯ. ನೀನು ಆಯ್ಸಿರೋ ತನಕ ಕಣ್ಣದು ಗೊತ್ತಿಲ್ಲದೆ ಕುರುಬಿ ಆಗಿಬಿಡ್ತೀಯ ಅಂತ ಹೇಳಿದ ಕಾಳಮುಗ. ನೀವು ನನ್ನನ್ನು ಅಣುವಾಗಿ ಚಿತ್ರವಧೆ ಮಾಡಿ ಸುಟ್ಟಾಕಿ ನನ್ನ ಮೈನಲ್ಲಿರುವ ಈ ಮೈಯನ್ನೆಲ್ಲ ತುಂಡಾಗಿ ಮಾಡಿ, ಆದರೂ ನನ್ನ ಇದರಿಂದ ಒಂದು ವಿಷಯನೂ ತಿಳ್ಕೊಳ್ಳೋಕ್ಕಾಗಲ್ಲ ಅಂತಂದ್ಲು. ಹಾಗಾದರೆ ನಮ್ಮ ಕೆಲಸವನ್ನೇ ನಾವು ನೋಡಬೇಕಾಗಿದ್ದೆ. ಶಿಷ್ಯ, ತಗೊಂಬ ಆ ದೀವಟಿಯನ್ನು ಇಲ್ಲಿ ಅಂತ ಅಂದ ಕಾಳಮುಗ. ಅಂಥ ಸಮಯ ವಾನತಿನ ಗಮನ ಸ್ವಲ್ಪ ದೂರದಲ್ಲಿ ಹೋಯಿತು. ಯಾನೆಗಳು, ಕುದುರೆಗಳು, ಪಲ್ಲಕ್ಕುಗಳು, ನಡ್ಕೊಂಡು ಹೋಗಿದ್ದ ವೀರರುಗಳು ಮುಂತಾದವರು ಅಡಗಿದ್ದ ದೊಡ್ಡ ಜಾತ್ರೆ ಒಂದು ಅಲ್ಲಿ ಇದ್ದಿದ್ದ ಜಾಗವನ್ನು ಹತ್ತಿರ ಬರ್ತಾ ಇರೋದನ್ನು ನೋಡಿದ್ಲು. ದೈವದ ಅನುಗ್ರಹದಿಂದ ತನಗೆ ಏನೋ ಗೊತ್ತಿಲ್ಲದೆ ಇರುವ ಹೆಲ್ಪ್ ಬರ್ತಾ ಇದೆ ಅಂತ ಅಂದ್ಕೊಂಡ್ಲು. ಜಾಗ್ರತೆ, ಅದೇ ನೋಡಿ ಅಂತ ಹೇಳಿ ಸುತ್ತಿ ತೋರಿಸಿದ್ಲು. ಕಾಳಮುಗ ತಿರ್ಗಾ ನಗ್ದ. ಬರೋದು ಯಾರು ಅಂತ ನಿಂಗೆ ಗೊತ್ತಾ ಅಂತ ಕೇಳಿದ. ಮುಖ್ಯಮಂತ್ರಿ ಅನಿರುದ್ಧರ ಥರ ಇದೆ, ನಾನು ಇವಾಗ ಕೂಗಿದ್ರೆ ಅವ್ರೊಳಗೆ ಕಿವಿ ಕೇಳುತ್ತೆ, ಜಾಗ್ರತೆ, ನನ್ನನ್ನು ಬಿಟ್ಬಿಟ್ಟು ಓಡಿ ಹೋಗಿರಿ, ಇಲ್ಲಾಂದರೆ ಅಂತ ಹೇಳಿದ್ಲು ವಾನತಿ. ಹೌದು ಎಣ್ಣೆ, ಬರೋರು ಮುಖ್ಯಮಂತ್ರಿ ಅನಿರುದ್ಧರಾಯರೇ, ಅವರ ಆಜ್ಞೆಯಿಂದನೇ ನಾವು ನಿನ್ನನ್ನು ಹಿಡಿಯೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ ಕಾಳಮುಗ. ಇವಾಗ ವಾನತಿಯನ್ನು ತಿರ್ಗಾನು ದಿಗಿಲು ಸೇರ್ಕೊಂಡ್ಬಿಡ್ತು. ಅವಳನ್ನು ಗೊತ್ತಿದ್ದೆ
ಭೀತಿಯಾಗಿ ಇದ್ದಿದ್ದ ಒಂದು ಕೂಗು ಒಂದು ಅವಳು ಗಂಟ್ಲಿಂದ ಹೊರಗಡೆ ಬಂತು. ಅದನ್ನು ಹೇಗಾದರೂ ತಡ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ ತನ್ನ ಬಾಯನ್ನು ಅವಳೇ ಮುಚ್ಚಿಕೊಂಡ್ಳು. ಇಷ್ಟರಲ್ಲಿ 38ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 39. ಇಷ್ಟೊತ್ತಿಂದ ವಾಣತಿ ಸಿವಿಗೆನಲ್ಲೇ ಇದ್ಲು. ಆ ಸಿವಿಗೆಯನ್ನು ಇವಾಗ ಇಳಿಸಿ ಭೂಮಿಯಲ್ಲಿ ಇಟ್ಟರು. ವಾಣತಿ ಪಲ್ಲಕ್ಕಿನಿಂದ ಹೊರಗಡೆ ಬಂದು ನಿಂತಳು. ಹತ್ತಿರ ಬಂದ ಜಾತ್ರೆಯನ್ನು ನೋಡಿಕೊಂಡೇ ನಿಂತಿದ್ಲು. ಕಾಳಮುಗರುಗಳು ಅದೇ ದೆಸೆಯನ್ನು ನೋಡಿಕೊಂಡು ಮೌನವಾಗಿದ್ದರು. ತಣ್ಣೀರು ತುಂಬಿದ ಕಳನಿಗಳಲ್ಲಿ ಕಪ್ಪೆಗಳು ಹಾಕಿದ್ದ ಶಬ್ದ, ಗಾಳಿಯಿಂದ ಮರ ಗಿಡಗಳು ಅಳಿದಾಡಿದ್ದ ಶಬ್ದನ ಮಾತ್ರ ಕೇಳ್ತಾ ಇತ್ತು. ಓಡಿ ಹೋಗಿ ತಪ್ಪಿಸೋಣ ಅಂತ ಅನ್ನೋ ಯೋಚನೆಯೇ ವಾಣತಿಗೆ ಬಂದಿಲ್ಲ. ಅದು ಆಗದೇ ಇರೋ ಕೆಲಸ ಅಂತ ಅವಳಿಗೆ ಗೊತ್ತಿತ್ತು. ಈ ಕಾಳಮುಗರುಗಳಿಂದ ಏನೇಂದ್ರೂ ಯುಕ್ತಿ ಮಾಡಿ ತಪ್ಪಿಸ್ಬೋದು. ಆದರೆ ಅನಿರುದ್ಧರಿಂದ ತಪ್ಪೋದು ಕನಸಿನಿಂದನೂ ಅನ್ಕೊಳ್ಳದೇ ಇರುವ ಕೆಲಸ. ಅವರ ಬುದ್ಧಿಯನ್ನು, ಚಾತುರ್ಯನು, ಸಂಚನ್ನು ಲೋಕ ಪ್ರಸಿದ್ಧವಾದಿದ್ದು. ಅದರಿಂದ ಚಕ್ರವರ್ತಿ ಹತ್ರ ಅವರು ತುಂಬ ಅವರ ಇದು ಇದೆ, ಸಪೋರ್ಟ್ ಇದೆ ಅಂತ ಲೋಕನೇ ಗೊತ್ತಿರೋದು. ಪಳೆಯರೆಯಿಂದ ಅರಮನೆ ಹೆಣ್ಣು ಮಕ್ಕಳು ಚೋಳ ಸಾಮ್ರಾಜ್ಯಕ್ಕೆ ಎಲ್ಲ ಅಧಿಕಾರಿಗಳನ್ನು, ಚಿಕ್ಕ ರಾಜಗಳನ್ನು ಬಗ್ಗೆ ಏನಾದರೂ ಮಾತಾಡ್ತಾರೆ. ಆದರೆ ಅನಿರುದ್ಧರ ಬಗ್ಗೆ ಏನೂ ಮಾತಾಡಲ್ಲ. ಅಂತಃಪುರದಲ್ಲಿ ಒಳಗಡೆ ಇರುವ ಕೋಣೆಗಳಲ್ಲಿ ತುಂಬ ಅಂತರಂಗವಾಗಿ ಮಾತಾಡಿದ್ರು ಅವರು ಕಿವಿಗೆ ಅಂದುಬಿಡುತ್ತೆ ಅಂತ ಹೆದರ್ತಾರೆ. ಚಕ್ರವರ್ತಿ ಬೇರೆ ಏನನ್ನು ತಾಳ್ಕೊಂಡ್ರೂ ತಮ್ಮ ಅಂತರಂಗವಾದ ಪ್ರಿಯಕ್ಕೂ ಮರ್ಯಾದೆಗೂ ಇರುವ ಮುಖ್ಯಮಂತ್ರಿ ಬಗ್ಗೆ ಯಾರಾದರೂ ದೂರು ಮಾಡೋದನ್ನು ಕೇಳಿದರೆ ಅವರು ತಡೆಯಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ತು. ಇದನ್ನೆಲ್ಲ ವಾಣತಿಗೂ ಗೊತ್ತಿತ್ತು. ಯುವರಾಣಿ ಕುಂದವೆಯು ಅವರ ಹತ್ರ ದೊಡ್ಡ ಮರ್ಯಾದೆ ಇಟ್ಟಿದ್ದನ್ನು ಅವಳಿಗೆ ಗೊತ್ತಿತ್ತು. ಆದ್ದರಿಂದ ಅವ್ರ ಹತ್ರದಿಂದ ತನಗೆ ಹೆಲ್ಪು, ಸೇಫ್ಟಿನೂ ಸಿಗತ್ತೆ ಅಂತ ಎದುರು ನೋಡ್ತಾ ಇದ್ಲು. ಇಂಥ ಕಾಳಮುಗರುಗಳು ಬೇರೆ ಥರ ಹೇಳ್ತಾ ಇದ್ದಿದ್ದನ್ನು ಅವಳ ಮನದ ಧೈರ್ಯ ಹೊರಟೋಯ್ತು. ಅವರು ಯಾತಕ್ಕೋಸ್ಕರ ಈ ಅನಾಥೆ ಹೆಣ್ಣನ್ನು ಕೈ ಹಿಡ್ಕೊಂಡು ಬರೋಕ್ಕೆ ಅಂತ ಹೇಳಿರಬೇಕು. ಒಂದು ವೇಳೆ ಇವರುಗಳು ಸುಳ್ಳು ಹೇಳ್ತಾ ಇದ್ದಾರೋ ಏನೋ. ಬರೋದು ಒಂದು ವೇಳೆ ಪಳೆವಟೆಯರಾಗಿ ಇರ್ಬೋದು, ಇಲ್ಲ ಮಧುರಾಂಧಕನ ಅವ್ರ ಪರಿವಾರನೂ ಇರ್ಬೋದು. ಯಾರಾಗಿದ್ದರೆ ಒಂದು ನಿಶ್ಚಯ, ಯುವರಾಜರ ಬಗ್ಗೆ ತನಗೆ ಗೊತ್ತಿದ್ದ ಸುದ್ದಿಯನ್ನು ಯಾರ ಹತ್ರ ಹೇಳಬಾರ್ದು. ಆದ್ದರಿಂದ ತನಗೇನಾದರೂ ಸರಿಯೇ, ತನ್ನ ಉಸಿರೇ ಹೋಗೋದಾದ್ರೂ ಸರಿಯೇ. ಈ ಥರ ಅಂದ್ಕೊಂಡು ವಾಣತಿ ಮನಸ್ಸನ್ನು ಹೋಗಿದ್ದ ಧೈರ್ಯವನ್ನು ತಿರ್ಗಾ ತಂದ್ಕೊಂಡ್ಳು. ಬರಲಿ, ಯಾರಾಗಿದ್ದರೂ ಬರಲಿ, ನಾನು ಕೊಡುಂಬಾಳೂರು ವೀರವೇಳಿರು ವಂಶದಲ್ಲಿ ಬಂದವಳು ಅನ್ನೋದನ್ನು ನೆಲೆನಾಡಿಸ್ತೀನಿ. ಕುಂದವೆ ಪ್ರಾಟಿಯನ್ನು ಅಂತರಂಗವಾದ ಗೆಳತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಊರ್ವಲದಲ್ಲಿ ಒಂದು ಪಲ್ಲಕ್ಕು ಮಾತ್ರ ಸಪ್ರೇಟಾಗಿ ಬಂದು ಮುಂಚೆ ನಿಂತಿತ್ತು. ಅದು ಮಿಕ್ಕಿದ್ದ ಆನೆ, ಕುದುರೆ ಪರಿವಾರಗಳೆಲ್ಲ ಸ್ವಲ್ಪ ಹಿಂದೆ ಬರ್ತಾಯಿತ್ತು. ಮುಂದೆ ಬಂದಿದ್ದ ಪಲ್ಲಕ್ಕು ವಾನತಿಯ ಹತ್ತಿರ ಬಂದಿದ್ದ ತಕ್ಷಣ ಭೂಮಿಯಲ್ಲಿ ಇಳಿಸೋಕ್ಕಾಯಿತು. ಅದರಿಂದ ಮುಖ್ಯಮಂತ್ರಿ ಅನಿರುದ್ಧರು ಹೊರಗಡೆ ಬಂದು ನಿಂತರು. ಅವರು ಸಿಗ್ನಲ್ ತೋರಿಸಿದ್ದರಿಂದ ಸಿವಿಗೆ ಎತ್ತಿದ್ದವರನ್ನು ಕಾಳಮುಗರುಗಳನ್ನು ಆ ಕಡೆ ಸರಿಸಿ ಹೋದರು. ಅನಿರುದ್ಧರು ಆ ವಾನತಿಯನ್ನು ಮೇಲೆ ಕೆಳಗೆ ನೋಡಿಬಿಟ್ಟು, ಇದೇನು ವಿಂತೆ, ನಾನು ಕಾಣಿಸಲ್ವೇ, ನನ್ನ ಮುಂಚೆ ನಿಂತಿರೋದು ಕೊಡುಂಬಾಳೂರು ಯುವರಾಣಿ ತಾನೆ, 7 ಪೋರಲ್ಲಿ ವೀರಸುರ್ಗ ಆಗಿದ್ದ ಪರಾಂದಗ ಸಿರಿಯವೇಳ ಸೆಲ್ವ ಮಗಳು ತಾನೆ, ಪ್ರೀತಿಯ ಮಗಳು ವಾನತಿ ತಾನೆ ಅಂತ ಕೇಳಿದ್ರು. ಹೌದಯ್ಯ, ನೀವು ಕಾಣಿಸಲ್ಲ, ನನ್ನ ಮುಂಚೆ ನಿಂತಿರುವುದು ಚೋಳ ಸಾಮ್ರಾಜ್ಯ ಜನಗಳನ್ನ ಭಯಭಕ್ತಿಗೆ ಮರ್ಯಾದೆಗಿರುವ ಅನಿರುದ್ಧ ಬ್ರಹ್ಮಯ್ಯ ಇರ್ತಾನೆ, ಚಕ್ರವರ್ತಿನ ಅಂತರಂಗ ಅಭಿಮಾನವನ್ನು ಹೊಂದಿದ್ದ ಮುಖ್ಯಮಂತ್ರಿ ತಾನೆ ಅಂತ ವಾಣತಿ ಕೇಳಿದ್ಲು. ತಾಯೇ, ನಾನು ಯಾರು ಅನ್ನೋದನ್ನು ನೀನು ಅರ್ತಿರೋದು ಕೂತು ಸಂತೋಷ ಪಡ್ತಾಯಿದ್ದೀನಿ. ನನ್ನ ಕೆಲಸ ಸುಲಭ ಆಯಿತು. ನಿನಗೂ ಜಾಸ್ತಿ ಕಷ್ಟ ಕೊಡಬೇಕಾಗಿಲ್ಲ. ಆಹಾ, ಅದ್ರ ಬಗ್ಗೆ ನಿಮ್ಗಳಿಗೆ ಏನು ವಿಚಾರ ಬೇಡ. ನಿಮ್ಮ ಬಗ್ಗೆ ಅಮೇಚರಿಂದ ನನಗೆ ಏನಾದರೂ ಕಷ್ಟ ಬಂದ್ರೂ ಅದನ್ನು ನಾನು ಏನು ಕೇರ್ ಮಾಡಲ್ಲ. ಅದು ನನಗೆ ಕಷ್ಟವಾಗಿ ಅನಿಸಲ್ಲ. ನಿನ್ನ ಮಾತುಗಳು ಮೇಲೆ ನನಗೆ ತೃಪ್ತಿ ಆಯಿತು. ನಿನ್ನನ್ನು ಜಾಸ್ತಿ ಕಷ್ಟಪಡಿಸೋ ಉದ್ದೇಶ ನನಗಿಲ್ಲ. 1-2 ಕ್ವಶ್ಚನ್ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಅದಕ್ಕೆ ನೀನು ಆನ್ಸರ್ ಹೇಳಿಬಿಟ್ರೆ ಸಾಕು ಅಂತ. ಅಯ್ಯ, ನೀವು ನನ್ನನ್ನು ಏನು ಕೇಳೋಕ್ಕೂ ಮುಂಚೆ ನಾನು ಕೇಳೋದಕ್ಕೆ ಕೆಲವು ಕ್ವಶ್ಚನ್ಸ್ ಇದೆ. ಕೇಳಮ್ಮ, ಯೋಚನೆ ಮಾಡಿದೆ ಕೇಳು. ನಾನು ನಿನ್ನ ತಂದೆ ಹಾಗೇ ಇರೋನು, ನಿನ್ನನ್ನು ನನ್ನ ಮಗಳಾಗೆ ಅಂದ್ಕೊಡ್ತೀನಿ. ಕೆಲವು ದಿನಕ್ಕೆ ಮುಂಚೆ ನಿನ್ನ ದೊಡ್ಡಪ್ಪ ಸೇನಾಪತಿ ಪೂದಿ ವಿಕ್ರಮಕೇಸರಿಯ ಮಾದೋಟದಲ್ಲಿ ಮೀಟ್ ಮಾಡಿದ್ದೀನಿ. ನಿನ್ನನ್ನು ನನ್ನ ಮಗಳಾಗೆ ನಾನು ಭಾವಿಸ್ಕೋಬೇಕು ಅಂತ ಹೇಳಿದರು. ಹಾಗೇನೆ ವಾಗ್ದಾನ ಮಾಡಿದೆ. ಒಳ್ಳೆಯದು ನನ್ನ ತಂದೆಯೇ,
ಮಗುವಿನ ಪ್ರಾಯದಿಂದ ಅಪ್ಪ ಇಲ್ಲದೆ ನನಗೆ ಅಪ್ಪನಾಗಿರೋ ಹಾಗೆ ಮುಂಚೆ ಒಂದು ಸತಿ ಚಕ್ರವರ್ತಿ ನನಗೆ ಹೇಳಿದರು. ಇವಾಗ ನೀವೂ ಅದೇ ಥರ ಹೇಳ್ತಾ ಇದ್ದೀರಾ. ಇನ್ಮೇಲೆ ನನಗೇನು ಕಮ್ಮಿ? ನೀನು ನನ್ನ ಹತ್ರ ಕೇಳೋಕ್ಕೆ ಇಷ್ಟಪಟ್ಟಿದ್ದನ್ನು ಬೇಗ ಕೇಳಮ್ಮ. ಆಕಾಶ ಬಂದು ಕಪ್ಪಾಗಿ ಕತ್ತಲೆ ಸುಳ್ತಾ ಇದ್ದೆ, ಮಳೆ ಬರೋ ಹಾಗೆ ಅನಿಸ್ತಾ ಇದೆ. ತಂದೆ ಶಾಲೆಯಿಂದ ಪಲ್ಲಕ್ನಲ್ಲಿ ಪ್ರಯಾಣ ಮಾಡಿಕೊಂಡಿದ್ದ ನಿಮ್ಮ ಅಂದ ಪ್ರೀತಿಯಿಂದ ಮಗಳನ್ನು ಈ ಕಾಳಮುಗರುಗಳನ್ನ ಬಿಟ್ಟು ಅಡ್ಡ ಮಾಡಿ ಈ ಥರ ಬಲವಂತವಾಗಿ ಕೊಂಡು ಹೋಗಬೇಡಿ ಮಾಡಿದ್ದು ನೀವೇನಾ? ಈ ಅಬಲೆ ಹಣ್ಣಿನ ಕೈಯನ್ನು ಬೆಂಕಿಯಲ್ಲಿ ಸುಟ್ಟು ಉರಿಯೋಕ್ಕೆ ಹೇಳಿದ್ದನ್ನು ನೀವೇನಾ? ಇಂಥ ಭಯಂಕರವಾದ ಮನುಷ್ಯರುಗಳು ಆ ಥರ ನಿಮ್ಮಿದೆ ಹೇಳಿದರು. ಅದನ್ನು ನಾನು ನಂಬಲ್ಲ. ಮಗು ಅವ್ರುಗಳು ಹೇಳಿದ್ದು ನಿಜಾನೇ. ನಾನು ತಾನೇ ಇವ್ರುಗಳಿಗೆ ಆ ಥರ ಆಜ್ಞೆ ಮಾಡಿದ್ದೀನಿ. ಅದು ತಪ್ಪಾಗಿದ್ದರೆ ಅದಕ್ಕೆ ಜವಾಬ್ದಾರಿ ನಾನೇ. 3 ಲೋಕನೂ ಹೊಗಳು ಹಾಗೆ ಇರುವ ಸೋಳನಾಡಿನ ಮುಖ್ಯಮಂತ್ರಿನೇ. ನಿಮ್ಮ ಮಾತು ನನಗೆ ಆಶ್ಚರ್ಯ ಆಗ್ತಾ ಇದೆ. ತಪ್ಪಾಗಿದ್ದರೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಸಕಲ ಧರ್ಮಶಾಸ್ತ್ರಗಳನ್ನು ನೀತಿಶಾಸ್ತ್ರಗಳನ್ನು ಎಲ್ಲ ಕಲ್ತಿದ್ದವರು. ಸೋಳ ಸಾಮ್ರಾಜ್ಯ ಚಟ್ಟ ತಿಟ್ಟ ಎಲ್ಲನೂ ನಡೆಸುವ ಹಾಗೆ ಜವಾಬ್ದಾರಿ ನಿಮ್ಮದು. ಇದಕ್ಕೆ ಮಾರಾಗಿ ಚಕ್ರವರ್ತಿನೇ ಕೆಲಸ ಮಾಡಿದ್ರು ಅದನ್ನು ಖಂಡಿಸಿ ನ್ಯಾಯವಾಗಿ ನಡೆಯೋ ಹಕ್ಕು ನಿಮಗಿದೆ. ಒಂದು ಕೆಲಸ ತಪ್ಪಾ ಇಲ್ವಾ ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಬೇರೆ ಯಾರಿಗೆ ಗೊತ್ತಾಗುತ್ತೆ? ಶಾಲೆಯಿಂದ ಪ್ರಯಾಣ ಮಾಡುವ ಒಂದು ಅಬಲೆ ಹೆಣ್ಣು ಒಬ್ಬಳನ್ನು ಬಲವಂತವಾಗಿ ದಾರಿಗೆ ಅಡ್ಡ ಮಾಡಿ ಬೇರೆ ಜಾಗಕ್ಕೆ ಕೊಂಡು ಸೇರಿಸೋದನ್ನು, ಆ ಹೆಣ್ಣನ್ನು ಚಿತ್ರವಧೆ ಮಾಡೋದನ್ನು, ಎದುರಿಸೋದನ್ನು ತಪ್ಪಾ ಇಲ್ವಾ ಅಂತ ನಿಮ್ಗಳಿಗೂ ಗೊತ್ತಿಲ್ಲದೆ ಹೋದರೆ ಬೇರೆ ಯಾರನ್ನು ಕೇಳಿ ತಿಳ್ಕೊತೀರಾ? ಸುಂದರ ಸೋಳ ಚಕ್ರವರ್ತಿ ರಾಜ್ಯದಲ್ಲಿ ದಾರಿಯಲ್ಲಿ ಪ್ರಯಾಣದಲ್ಲಿ ಎಂಥ ಭಯವೂ ಇಲ್ಲ ಅಂತ ನಾನು ಕೇಳಿದ್ದೀನಿ. ಅದರಲ್ಲೂ ಹೆಣ್ಣು ಮಕ್ಕಳನ್ನ ಹಿಂಸೆ ಮಾಡೋ ದುಷ್ಟರುಗಳಿಗೆ ದೊಡ್ಡ ದಂಡನೆ ಉಂಟು ಅಂತ ಹೇಳಿ ನಾನು ಕೇಳಿದ್ದೀನಿ. ಅದು ತಪ್ಪಾ ಇಲ್ವಾ ಅಂತ ಹೇಳಿ ನಿಮಗೆ ಸಂದೇಹ ಬಂದಿರೋದು ತುಂಬ ಆಶ್ಚರ್ಯವಾದ ಕೆಲಸ ಅಲ್ವಾ? ಮುಖ್ಯಮಂತ್ರಿ ಅನಿರುದ್ಧರು ಹಂಗೆ ಪೆಚ್ಚಾಗಿ ಹೋದರು. ಮಧ್ಯದಲ್ಲಿ ಅಡ್ಡ ಹಾಕಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ಅವರು, ಹೆಣ್ಣೆ ಸ್ವಲ್ಪ ತಾಳ್ಮೆಯಿಂದ ಇರು, ನಿನ್ನ ಮಾತು ಎಲ್ಲ ಒಂದೇ ಸತಿ ತೋರಿಸ್ಬಿಡ್ಬೇಡ, ತಪ್ಪಾ ಇಲ್ವಾ ಅಂತ ಹೇಳಿ ನಾನು ಸಂದೇಹ ಪಡೋಕ್ಕೆ ಕಾರಣ ಇಲ್ಲದೆ ಹೋಗಲಿಲ್ಲ. ಅದು ನಾನು ಕೇಳೋ ಕ್ವಶನ್ಗೆ ನೀನು ಹೇಳೋ ಆನ್ಸರ್ ಬಗ್ಗೆ ಹೊಂದಿದೆ. ಮುಖ್ಯವಾದ ರಾಜ್ಯಾಂಗ ರಹಸ್ಯ ಒಂದನ್ನು ಗೊತ್ತಿರುವ ಹೆಣ್ಣೊಬ್ಬಳು ನಾಗಪಟ್ಟಣ ಶಾಲೆಯಲ್ಲಿ ಹೋಗೋ ಹಾಗೆ ನಾನು ಕೇಳಿಕೊಂಡೆ. ಅಂಥ ಹೆಣ್ಣನ್ನು ತಡಿಸಿ ನಿಲ್ಲಿಸೋ ಹಾಗೆ ನನ್ನ ಮನುಷ್ಯರಿಗೆ ಆಜ್ಞೆ ಮಾಡಿದ್ದೆ. ಅವರುಗಳು ನನ್ನ ಇದನ್ನು ನೆರವೇರಿಸಬೇಕು ಅಂತ ಹೇಳಿ ಅಂದ್ಕೊಂಡು ಮಾಡಿದ್ದಾರೆ. ಒಂದು ವೇಳೆ ಅವರು ತಪ್ಪು ಮಾಡಿರ್ಬೋದು. ರಾಜ್ಯಾಂಗ ಸಂಚಿನಲ್ಲಿ ಪಾಲ್ಗೊಂಡಿದ್ದ ಹೆಣ್ಣಿಗೆ ಬದಲಾಗಿ ಕೊಡಂದೆ ಜೋಯಿಸರ ಹತ್ರ ಜೋಯಿಸರ್ ಕೇಳಿಕೊಂಡು ತಿರ್ಗಾ ಬರುವ ನಿನ್ನನ್ನು ಹಿಡಿಯಿದ್ದಿರ್ಬೋದು. ಮಗಳೇ, ನೀನು ಹೇಳು, ಕೊಡಂದೆಯಿಂದ ಪಳೆಯಾರಿಗೆ ತಿರುಗೋದು ತಾನೇ ನಿನ್ನ ನಿನ್ನ ಅನುಮಾನನ? ಇಲ್ಲ ಸಿವಿಗೆ ತೋರು ತಪ್ಪಾಗಿ ನಿನ್ನ ನಾಗಪಟ್ಟಣ ಶಾಲೆಯಲ್ಲಿ ಕೊಂಡೋಗ್ಬಿಟ್ರ? ರಾಜ್ಯಾಂಗಕ್ಕೆ ವಿರೋಧವಾಗಿ ಸಂಚು ಮಾಡಿದ್ದ ಒಬ್ಬನನ್ನು ಅಂತರಂಗವಾಗಿ ನೋಡೋದಿಂದಾನೆ ನೀನು ನಾಗಪಟ್ಟಣಕ್ಕೆ ಹೊರಟಿದ್ದೀಯ ಇಲ್ಲ ತಾನೇ? ಇಲ್ಲ ಅಂತ ನೀನು ಹೇಳಿ ನಿರೂಪಣೆ ಮಾಡಿದರೆ ಇವ್ರುಗಳು ಮಾಡಿದ್ದು ತಪ್ಪಾಗತ್ತೆ. ಅದರಲ್ಲಿ ನನ್ನ ಪಾಲು ಉಂಟು. ಏನು ಹೇಳ್ತಾಯಿ ಹೆಣ್ಣೆ? ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕೇಳಿಬಿಡ್ತೀನಿ. ಯುವರಾಜ ಅಲ್ಮುಳಿವರ್ಮನ ರಹಸ್ಯವಾಗಿ ಮೀಟ್ ಮಾಡೋಕ್ಕೆ ತಾನೇ ನೀನು ನಾಗಪಟ್ಟಣಕ್ಕೆ ಹೊರಟಿದ್ದೀಯಾ? ಯುವರಾಣಿ ಇವಾಗ ಗದಿಗೆಲಿಗೆ ಹೋದ್ಲು. ಮುಖ್ಯಮಂತ್ರಿ ಅನಿರುದ್ಧರನ್ನ ಸುಟ್ಟಾಕ್ಬಿಡೋಣ ಅಂತ ಹೇಳಿ ಅವಳಿಗೆ ಅಷ್ಟು ಅಹಂಕಾರ ಬಂತು. ಆದರೆ ಅಹಂಕಾರವನ್ನು ಹೊರಗಡೆ ತೋರಿಸೋದ್ರಲ್ಲಿ ಲಾಭ ಇಲ್ಲ ಅಂತ ಅಂದ್ಕೊಂಡ್ಲು. ಕಳ್ಳ ಕಪಡ ಗೊತ್ತಿಲ್ಲದೆ ಇರುವ ಈ ಸಾಧು ಹೆಣ್ಣಿಗೆ ಅಂತ ಎಲ್ಲಿಂದನೋ ಯೋಚನೆ ಮಾಡುವ ಯುಕ್ತಿನೂ ಶಕ್ತಿನೂ ಬಂದುಬಿಟ್ಟಿದೆ. ಆದ್ದರಿಂದ ಮುಖ್ಯಮಂತ್ರಿನ ಕ್ವಶನ್ಗೆ ಸೀದಾ ಆನ್ಸರ್ ಹೇಳಲಿಲ್ಲ. ಅಯ್ಯ, ಇದು ಏನು ಮಾತು? ಯುವರಾಜ ಅಲ್ಮುಳಿವರ್ಮನ್ನ ರಾಜ್ಯಾಂಗಕ್ಕೆ ವಿರೋಧವಾಗಿ ಸಂಚು ಮಾಡಿದ್ದಾರೆ ಅಂತಲೇ ಹೇಳ್ತೀರಾ? ಚಕ್ರವರ್ತಿನ ಪ್ರೀತಿಯ ಮಗನ ಬಗ್ಗೆ ನೀವು ಈ ಥರ ಮಾತಾಡೋದು ತಪ್ಪಲ್ವಾ? ಸೋಳ ರಾಜಕುಲಕ್ಕೆ ಇದಾದ ಸಂಚು ಅಲ್ಲವಾ? ಆದ್ದರಿಂದ ಇದ್ರ ಬಗ್ಗೆ ನಾನು ತಕ್ಷಣ ಕುಂದವೆ ಪ್ರಾಟಿ ಹತ್ರ ಹೇಳ್ಬಿಡ್ಬೇಕು ಅಂತ ಬೇಷಾಗೆ ಹೇಳುತ್ತಾಯಿ. ನನ್ನ ಮಾತಿಗೆ ಆನ್ಸರ್ ಬಿಟ್ಟುಬಿಟ್ರೆ ಆಮೇಲೆ ಒಂದು ಕ್ಷಣ ಕೂಡ ಇಲ್ಲಿ ತಾಮಸ ಮಾಡಬೇಕಾಗಿಲ್ಲ. ನಾನೇ ನಿನ್ನನ್ನು ಎಳೆ ಪ್ರಾಟಿ ಹತ್ರ ಭದ್ರವಾಗಿ ಕೊಂಡೋಗಿ ಸೇರಿಸ್ತೀನಿ. ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳಲಿಲ್ಲ ಅಂದರೆ ಅನ್ನೋದೇ ಇಲ್ಲ ತಾಯಿ. ಈ ಮುದ್ಕನ ಹತ್ರದಿಂದ ಅಷ್ಟು ಸುಲಭವಾಗಿ ಯಾರೂ ತಪ್ಪಿಸೋಕ್ಕಾಗಲ್ಲ. ನನ್ನ ಕ್ವಶನ್ಗೆ ನೀನು ಆನ್ಸರ್ ಹೇಳೇ ತೀರಬೇಕು. ಅಯ್ಯ, ತುಂಬ ಶಕ್ತಿ ಇರುವ ಮುಖ್ಯಮಂತ್ರಿ ಅನಿರುದ್ಧ ಬ್ರಹ್ಮರಾಯರೇ, ಒಂದು ಶಕ್ತಿ ನಿಲ್ಲದೆ ಇರೋ ಈ ಬಡ ಅಬಲೆ ಹೆಣ್ಣಿಂದ ನೀವು ಯುವರಾಜರ ಬಗ್ಗೆ ಏನೂ ಅರಿಯೋಕ್ಕಾಗಲ್ಲ. ಈ ಯಮಗಂಗರುಗಳು ಸ್ವಲ್ಪ ಮುಂದೆ ಎದುರಿಸೋ ಹಾಗೆ ನನ್ನ ಕೈಯನ್ನು ಬೆಂಕಿಯಲ್ಲಿಟ್ಟು ಸುಟ್ಟಿದ್ರೂ ನಾನು ಏನೂ ಹೇಳೋದಿಲ್ಲ.
ಕೊಡುಂಬಾಳು ವೀರವೇಳಿರ್ ಕುಲದಲ್ಲಿ ಹುಟ್ಟಿದ ಕೋಮಗಳೇ, ನಿನ್ನ ಮನಸ್ಸಿನ ಸ್ಟ್ರಾಂಗನ್ನು ನೋಡಿ ನಾನು ಮೆಚ್ಚುತ್ತಾ ಇದ್ದೀನಿ. ಆದರೆ ಯುವರಾಜರ ಬಗ್ಗೆ ಒಂದು ವಿವರನೂ ಹೇಳಲ್ಲ ಅಂತ ನೀನು ಹೇಳಿದೆಯಲ್ಲ, ಅದು ಅಷ್ಟು ಸರಿಯಾಗಲ್ಲ ಅಲ್ಲ. ಯಾಕೆಂದರೆ ಕೆಲವು ವಿವರಗಳನ್ನು ನೀನು ಹೇಳ್ಬಿಟ್ಟೆ. ಇನ್ನೂ ಒಂದು ವಿಷಯದನ್ನು ಹೇಳಿಬಿಟ್ಟಿದ್ರೆ ತುಂಬ ನಷ್ಟ ಏನೂ ಆಗಲ್ಲ, ನಾನು ಬಂದ ಕೆಲಸನೂ ಬೇಗ ಆಗಿಬಿಡುತ್ತೆ. ವಾಣತಿ ತಿರ್ಗಾನು ಶಾಕ್ ಆದಲು. ಬಾಯ್ಬಿಟ್ಟು ಏನಾದರೂ ಹೇಳಿಬಿಟ್ಟಿದ್ದೀವೋ ಅಂತ ಅಂದ್ಕೊಂಡಾಗ ಅವಳ ಮನಸ್ಸನ್ನು ಯಾರೋ ಟೈಟಾಗಿ ಹಿಡ್ಕೊಂಡಾಗಿತ್ತ. ಮೈಯೆಲ್ಲ ಒದರಿತು. ಇಲ್ಲ, ನಾನೇನು ಹೇಳಲಿಲ್ಲ, ಈ ಮುದುಕರು ನನ್ನನ್ನು ಏಮಾರ್ಸಕ್ಕೆ ನೋಡಿದ್ರು ಅಂತ ಅಂದ್ಕೊಂಡು ಸ್ವಲ್ಪ ಧೈರ್ಯ ಕೊಂಡ್ಳು. ಅಯ್ಯ, ವೇದ ಹೇಳೋ ನಿಮ್ಮ ಬಾಯಿಂದ ಸುಳ್ಳು ಬರ್ಬೋದಾ? ಸುಂದರ ಸೋಳರನ್ನು ಮುಖ್ಯಮಂತ್ರಿ ಇಲ್ಲದೇ ಇರೋದನ್ನು ಕಲ್ಪಿಸಿ ಹೇಳೋಕ್ಕಾಗತ್ತಾ? ನಾನು ಯುವರಾಜರ ಬಗ್ಗೆ ಏನೂ ಹೇಳಲಿಲ್ಲ. ನಾನು ಏನೋ ಹೇಳಿದಾಗೆ ಹೇಳ್ತೀರಲ್ಲ, ಯೋಚನೆ ಮಾಡಿ ನೋಡಿ ತಾಯಿ, ಚೆನ್ನಾಗಿ ಯೋಚನೆ ಮಾಡು. ಒಂದು ವಿಷಯದನ್ನು ಬಗ್ಗೆ ಮಾತಾಡದೇನೆ ಅದ್ರ ಬಗ್ಗೆ ವಿವರವನ್ನು ತಿಳಿಸೋಕ್ಕೆ ಆಗಲ್ಲ ಅಂತ ನೀನು ಅಂದ್ಕೊಂಡಿದ್ರೆ ಅದು ತುಂಬ ತಪ್ಪು. ನೀನು ಹೇಳದೇನೆ ಹೇಳಿದ್ದ ವಿವರವನ್ನು ಹೇಳ್ತಾ ಇದ್ದೀನಿ ಕೇಳು. ಯುವರಾಜ ಅರುಳ್ಮೊಳಿವರ್ಮ ಕಡಲಲ್ಲಿ ಮುಳುಗಿ ಸತ್ತೋಗಿಬಿಟ್ಟಿದ್ದಾಗೆ ಲೋಕವೆಲ್ಲ ಮಾತಾಡ್ತಾ ಇದ್ದಾನೆ. ಈ ಜನಗಳೆಲ್ಲ ಅಧಿಕಾರಿಗಳು ಎಲ್ಲರೂ ಶೋಕದ ಕಡಲಲ್ಲಿ ಮುಳುಗಿದ್ದಾರೆ. ನಿನಗೂ ಅಂತ ಸುದ್ದಿ ಗೊತ್ತು. ಆಗಿರುವಾಗ ನೀನು ಯುವರಾಜರ ಬಗ್ಗೆ ಒಂದು ವಿವರನೂ ಹೇಳಲ್ಲ ಅಂತ ಹೇಳಿದ್ಯಾ. ಅದರಿಂದ ಗೊತ್ತಾಗೋದೇನು? ಯುವರಾಜ ಸತ್ತಿಲ್ಲ ಅನ್ನೋದು ನಿನಗೆ ಗೊತ್ತು ಅಂತ ಆಯಿತು. ಇವಾಗ ನೀನು ಅವರನ್ನು ನೋಡೋಕ್ಕೆ ನೀನು ನಾಗಪಟ್ಟಣ ಹೋಗ್ತಾ ಇದೆಯಾ ಅನ್ನೋದು ನಾನು ಹೇಳಿದ್ದನ್ನು ನೀನು ಇಲ್ಲ ಅಂತ ಹೇಳಲಿಲ್ಲ. ಸತ್ತೋಗಿದ್ದೆ ಯುವರಾಜರನ್ನ ನಾನೇಗೆ ನೋಡೋಕ್ಕಾಗತ್ತೆ ಅಂತ ನೀನು ತಿರುಗಿ ಕೇಳಲಿಲ್ಲ. ನಾಗಪಟ್ಟಣ ಹೋಗಲಿಲ್ಲ, ಬೇರೆ ಜಾಗಕ್ಕೆ ಹೋಗ್ತೀನಿ ಅಂತಲೂ ನೀನು ಹೇಳಿಲ್ಲ. ಆದ್ದರಿಂದ ನಾಗಪಟ್ಟಣದಲ್ಲಿ ಯುವರಾಜ ಉಸಿರಿಂದ ಇದ್ದಾರೆ ಅಂತ ಹೇಳಿ ಅವರನ್ನು ನೋಡೋಕೆ ಹೋಗ್ತೀಯಾ ಅನ್ನೋದನ್ನು ಒಪ್ಕೊಂಡ್ಬಿಟ್ಟಿದ್ಯಾ. ಮಿಕ್ಕಿರೋದು ನೀನು ಹೇಳಬೇಕಾದ ವಿವರಗಳು ಎರಡು. ನಾಗಪಟ್ಟಣದಲ್ಲಿ ಯುವರಾಜ ಎಲ್ಲಿದ್ದಾರೆ ಅಂತ ಹೇಳಬೇಕು. ಆ ಸುದ್ದಿ ನಿನ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಬೇಕು. ಈ 2 ವಿವರಗಳನ್ನು ನೀನು ಹೇಳಿಬಿಟ್ರೆ ಅವನೊಂದು ಕ್ಷಣ ಕೂಡ ಇಲ್ಲಿ ತಾಮಸ ಮಾಡೋದು ಬೇಡ. ಈ ಮುದ್ಕನ ಜೊತೆ ಮಾತಾಡ್ಕೊಂಡಿರಬೇಕಾದ್ರೆ ಅವಶ್ಯಕತೆ ಇಲ್ಲ. ನಿನ್ನೆ ಎಲ್ಲಿ ಹೋಗೋಕ್ಕೆ ಇಷ್ಟನೋ ಅಲ್ಲಿ ಹೋಗ್ಬೋದು. ಮಾಲತಿನ ಮನಸ್ಸು ಇವಾಗ ಹಾಗೇ ಗದಿಕಲೆಗೆ ಹೋಯಿತು. ಮುಖ್ಯಮಂತ್ರಿ ಹತ್ರ ಹೇಳಿದ್ದು ನಿಜ ಅಂತನೂ ತನ್ನ ಬುದ್ಧಿ ಕಮ್ಮಿ ಕೆಲಸದಿಂದ ಯುವರಾಜರನ್ನ ತೋರಿಸ್ಕೊಟ್ಟು ಬಿಟ್ಟ ಆಗನ್ನು ಅಂದ್ಕೊಂಡ್ಳು. ನಾನು ಮಾಡಿದ್ದ ತಪ್ಪಿಗೆ ಪ್ರಾಯಶ್ಚಿತ್ತ ಉಂಟಾ? ಇಲ್ಲವೇ ಇಲ್ಲ. ಉಸಿರನ್ನು ಬಿಡೋದಕ್ಕಂತ ಬೇರೆ ಏನೂ ಇಲ್ಲ. ಅಯ್ಯ, ನೀವು ನನ್ನ ದೊಡ್ಡ ತಂದೆಯನ್ನು ಆಪ್ತ ಮಿತ್ರರು ಅಂತ ಹೇಳಿದಿರಿ. ನನ್ನನ್ನು ನಿಮ್ಮ ಮಗಳು ಅಂತಲೇ ಹೇಳಿ ಹಕ್ಕು ಹೇಳಿದ್ದೀರಾ. ನಿಮ್ಮನ್ನು ಒಂದೇ ಒಂದು ಕೇಳ್ತಾ ಇದ್ದೀನಿ. ನಾನು ನಾಗಪಟ್ಟಣ ಹೋಗೋಕ್ಕೂ ಇಷ್ಟಪಟ್ಟಿಲ್ಲ, ಪಳೆಯಾರಿಗೆ ಹೋಗೋಕ್ಕೂ ಇಷ್ಟಪಟ್ಟಿಲ್ಲ. ಕೊಡುಂಬಾಳೂರಿಗೆ ಹೋಗೋಕ್ಕೆ ಇಷ್ಟಪಡ್ತೀಯೇನೋ ಅದು ನ್ಯಾಯನೇ. ಅಲ್ಲಿನೇ ನಿನ್ನನ್ನು ಕೊಂಡು ಹೋಗಿ ಸೇರ್ಪಿಸ್ತೀನಿ. ಇಲ್ಲ ಅಯ್ಯ, ಕೊಡುಂಬಾಳೂರು ಹೋಗೋಕ್ಕೂ ನಾನು ಇಷ್ಟಪಟ್ಟಿಲ್ಲ. ಈ ಲೋಕವನ್ನೇ ಬಿಟ್ಟು ಬೇರೆ ಲೋಕಕ್ಕೆ ಹೋಗೋ ಇಷ್ಟಪಡ್ತೀನಿ. ನಿಮ್ಮ ಆಳುಗಳ ಹತ್ರ ಹೇಳಿ ಅದು ಗೊತ್ತಿರೋ ಬಲಿಪೀಠದಲ್ಲಿ ನನ್ನನ್ನು ಬಲಿ ಕೊಟ್ಟು ಬಿಡೋಕ್ಕೆ ಹೇಳ್ತಾ ಇದ್ದೀನಿ. ನಾನು ತಯಾರಾಗಿದ್ದೀನಿ ಅಂತ ಅಂದ್ಲು. ತಾಯೇ, ನಿನ್ನ ಇಷ್ಟ ಏನೋ ಅದನ್ನು ನೆರವೇರಿಸೋ ಹಾಗೇನೆ ನಾನು ಹೇಳಿದ್ದೆ. ಆದ್ದರಿಂದ ಬೇರೆ ಲೋಕಕ್ಕೆ ನೀನು ಹೋಗಬೇಕು ಅಂದರೆ ಅಲ್ಲೇ ಕಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನನ್ನ ಉತ್ತರಕ್ಕೆ ನೀನು ಆನ್ಸರ್ ಹೇಳಬೇಕಾಗಿತ್ತು. ಅಯ್ಯ, ಸುಮ್ಮನೆ ನನ್ನ ಹಿಂಸೆ ಮಾಡಿಬಿಡಿ. ನಾನು ಯಾವ ಕ್ವಶ್ಚನ್ಗೂ ಜವಾಬ್ ಹೇಳಲ್ಲ. ನೀವು ನನ್ನನ್ನು ಏನು ಬೇಕಾದರೂ ನಿಮ್ಮ ಮಗಳಾಗೆ ಅಂದ್ಕೊಳ್ಳೋ ಹಾಗೆ ಸ್ವಲ್ಪ ಮುಂಚೆ ನೀವು ಹೇಳಿದ್ದು ನಿಜ ಆಗಿದ್ದರೆ ಮಗಳೇ, ಅದರಲ್ಲಿ ಯಾವೊಂದು ಅನುಮಾನ ಇಲ್ಲ. ನಿನ್ನನ್ನು ನಾನು ಹೆತ್ತಿದ್ದ ಮಗಳಾಗೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿಯವರು ನನಗೆ ಎಷ್ಟೊಂದು ಬೇಕಾದವರು ಅನ್ನೋದು ನಿನಗೆ ಒಂದು ವೇಳೆ ಗೊತ್ತಿಲ್ಲ. ಆದರೆ ನಿನ್ನ ದೊಡ್ಡ ತಂದೆ ನಾನು 40 ವರ್ಷಗಳಿಂದ ಆಪ್ತ ಮಿತ್ರರು. ಆದ್ದರಿಂದ ರಾಜ್ಯಾಂಗ ಕಾರ್ಯಗಳಲ್ಲಿ ಸ್ನೇಹ ನೆಂಟರು ಅಂತ ಹೇಳೆಲ್ಲ ನಾವು ನೋಡೋದಿಲ್ಲ. ದೊಡ್ಡ ತಂದೆ ಅಂತಲೂ ನೋಡೋಕ್ಕಾಗಲ್ಲ, ನನ್ನ ಕುಮಾರಿ ಅಂತಲೂ ನೋಡೋಕ್ಕಾಗಲ್ಲ. ಯಾಕೆ ಚಕ್ರವರ್ತಿಯನ್ನು ಕೆಲಸವನ್ನೇ ನೋಡು, ತಮ್ಮ ಸ್ವಂತ ಕುಮಾರನನ್ನು ರಾಜ್ಯಾಂಗಕ್ಕೆ ವಿರೋಧವಾಗಿ ಸಂಚು ಮಾಡಿದ್ದರಿಂದ ಅವನ ಸೆರೆ ಹಿಡ್ಕೊಂಬರೋಕ್ಕಾಗೆ ಆಜ್ಞೆ ಮಾಡಿಲ್ವಾ? ಅಯ್ಯ, ಪೊನ್ನಿಯಿನ್ ಸೆಲ್ವರ್ ಬಗ್ಗೆನ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಅವ್ರು ರಾಜ್ಯಾಂಗಕ್ಕೆ ವಿರೋಧವಾಗಿ ಏನು ಸಂಚು ಮಾಡಿದರು? ಓಹೋ, ನಿನಗೆ ಅದು ಗೊತ್ತಿಲ್ಲ ಅನಿಸುತ್ತೆ. ಲಂಕೆಗೆ ಜಗಳ ಮಾಡೋಕ್ಕೆ ಹೋಗೋ ಹಾಗೆ ಹೇಳಿಬಿಟ್ಟು ಪೊನ್ನಿಯಿನ್ ಸೆಲ್ವರ್ ಹೋದರು. ಆದರೆ ನಮ್ಮದು ಸೇನಾನಿಗಳೆಲ್ಲ ಲಂಕೆ ಇದರಲ್ಲಿ ಎಲ್ಲನೂ ಗೆದ್ದುಕೊಂಡು ಬಂದರು. ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಯುವರಾಜ ಅರುಳ್ಮೊಳಿವರ್ಮ ಲಂಕೆ ಸಿಂಹಾಸನವನ್ನು ಕೈ ಹಿಡಿಕೆ ನೋಡಿದ್ರು. ಇದು ರಾಜ್ಯಾಂಗಕ್ಕೆ ವಿರೋಧವಾದ ಸಂಚು ಅಲ್ವಾ? ಇದನ್ನು ಅರಿತಿದ ತಕ್ಷಣ ಚಕ್ರವರ್ತಿ ತಮ್ಮ ಕುಮಾರರನ್ನು ಸೆರೆ ಹಿಡಿದು ಬರೋಕ್ಕೆ ಆಜ್ಞೆ ಮಾಡಿದರು. ಆ ಆಜ್ಞೆಯನ್ನು ಮೀರಿ ಕಡಲಲ್ಲಿ ಬೇಕು ಅಂತಲೇ ದೂಕಿಬಿಟ್ಟು ಸತ್ತೋಗಿದ್ದಾಗೆ ಸುಳ್ಳು ಸುದ್ದಿ ಹಬ್ಸಕ್ಕೆ ಹೇಳಿದ್ದಾರೆ. ಆಮೇಲೆ ಕರೆಯಿಂದ ಎತ್ತಿ ಎಲ್ಲನೋ ಹೋಗಿ ಮರ್ಕೊಂಡಿದ್ದಾರೆ. ಇದರಿಂದ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಈ ವಿವರಗಳೆಲ್ಲ ನಿನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಇರೋ ಜಾಗನ ನೀನು ಹೇಳೋಕ್ಕೆ
ಇಷ್ಟಪಟ್ಟಿಲ್ಲ. ಹಾಗಾದರೆ ರಾಜ್ಯಾಂಗ ವಿರೋಧಿಯನ್ನು ನೀನು ಮರೆಯಾಗಿಟ್ಟಿರೋಕ್ಕೆ ಟ್ರೈ ಮಾಡಿದ್ಯಾ, ಅದನ್ನು ದೊಡ್ಡ ತಪ್ಪು. ಆದ್ದರಿಂದ ಹೇಳಿಬಿಡು ಮಗಳೇ ಅಂತ ಹೇಳಿದರು ಮುಖ್ಯಮಂತ್ರಿ. ವಾನತಿ ಇಷ್ಟು ತನಕ ತಾಳ್ಕೊಂಡು ಇದ್ದಿದ್ದ ಅಹಂಕಾರವೆಲ್ಲ ಇವಾಗ ಉಕ್ಕಿ ಹರಿದುಕೊಂಡು ಹೊರಗಡೆ ಬಂತು. ಪೊನ್ನಿಯಿನ್ ಸೆಲ್ವರ್ ಬಗ್ಗೆ ಇವರು ಏನೇನು ಮಾತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ದೂಷಣೆಗಳೆಲ್ಲ ಅವಳಿಂದ ತಡೆಯೋಕ್ಕಾಗಲಿಲ್ಲ. ಅದರಿಂದ ಆ ಹೆಣ್ಣು ವೀರಾವೇಶಕೊಂಡು ಹೇಳಿದ್ಲು, ಅಯ್ಯ ನೀವು ಹೇಳಿದ್ದು ಏನೂ ನಿಜ ಇಲ್ಲ. ಯುವರಾಜ ಮೇಲೆ ಈ ಸುಮ್ಮನೆ ಅಪವಾದ ಹೇಳ್ತಾ ಇದ್ದೀರ. ಲಂಕೆಯಲ್ಲಿ ನಮ್ಮದು ಪಡೆಗಳು ಟಯರ್ಡಾಗಿದ್ದ ಕಾಲದಲ್ಲಿ ಯುವರಾಜ ಅಲ್ಲಿ ಹೋಗಿದ್ದಾನೆ ಉತ್ಸಾಹಗೊಂಡು ಜಗಳ ಹೋರಾಡಿದರು. ಪೊನ್ನಿಯಿನ್ ಸೆಲ್ವರಿಂದನೇ ಲಂಕೆಯಲ್ಲಿ ನಮ್ಮ ಜಯಗೊಳಿಸೋಕ್ಕೆ ಕಾರಣವಾಗಿದ್ದು ಇದ್ದರು ಅಂತ ಹೇಳಿ ಲೋಕವೇ ಗೊತ್ತಿಲ್ಲವರು ನಿಜ. ಅವರ ವೀರವನ್ನು, ಅವರ ಗುಣಾತಿಶಯಗಳನ್ನು ನೋಡಿ ಲಂಕೆಯ ಜನಗಳು ಅವ್ರ ಮೇಲೆ ಪ್ರೀತಿ ಕೊಂಡರು. ಜಗಳದಲ್ಲಿ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿದ್ದ ನಿಮ್ಮ ರಾಜನಿಗೆ ಬದಲಾಗಿ ಯುವರಾಜ ತಮ್ಮ ಅರಸನಾಗಿ ಆಗಿಸ್ಕೊಳ್ಳೋಕ್ಕೆ ಇಷ್ಟಪಟ್ಟರು. ಬುದ್ಧ ಗುರುಮಾರ್ಗಳೆಲ್ಲ ಲಂಕೆ ಸಿಂಹಾಸನವನ್ನು ಪೊನ್ನಿಯಿನ್ ಸೆಲ್ವರ್ಗೆ ಕೊಟ್ಟರು. ಪೊನ್ನಿಯಿನ್ ಸೆಲ್ವರ್ ಸಿಂಹಾಸನ ತನಗೆ ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದರು. ಅದರಿಂದ ಸೀದಾ ಸಾದಾ ಇರೋರನ್ನ ಬಗ್ಗೆ ನೀವು ಇಂಥ ದೂಷಣೆಗಳನ್ನು ಹೇಳ್ತಾ ಇದ್ದೀರಾ. ಯುವರಾಜ ತಂದೆಯನ್ನು ಕಟ್ಟಲೆ ಅಂತ ಗೊತ್ತಿದ್ದನ್ನು ತಾನೇ ಸೆರೆ ಹಿಡ್ಕೊಂಡು ಸೀದಾ ತಂಜೆಗೆ ಬರೋಕ್ಕೆ ಅಂತ ಹೊರಟು ಬಂದರು. ಅವರು ಕಡಲಲ್ಲಿ ಬೇಕು ಅಂತ ದೂಕಲಿಲ್ಲ. ತಮ್ಮ ಆಪ್ತ ಮಿತ್ರನಾದ ಅವರನ್ನು ಕಾಪಾಡೋಕ್ಕೇ ಕಡಲಲ್ಲಿ ದೂಕಿದ್ರು. ಚಕ್ರವರ್ತಿಗೆ ವಿರೋಧವಾಗಿ ಅವರು ಸಂಚನ್ನು ಮಾಡಿಲ್ಲ. ಇಂಥ ದೂಷಣೆಗಳೆಲ್ಲ ಕೇಳೋಕ್ಕೆ ನನ್ನ ಕಿವಿಗಳು ಏನು ದುರ್ಭಾಗ್ಯ ಅನಿರುದ್ಧರು ಮೆತ್ತಗೆ ನಕ್ಕೊಂಡೆ ಅರುಳ್ಮೊಳಿವರ್ಮನ್ಗೆ ನೀನು ಇಷ್ಟೊಂದು ಅಹಂಕಾರವಾಗಿ ಸಪೋರ್ಟ್ ಮಾಡೋದನ್ನು ಕೇಳಿದ್ರು ಏನು ಅನ್ಕೋತಾರೆ ಗೊತ್ತಾ, ನೀವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀರ ಅಂತ ಅನ್ಕೋತಾರೆ ಅಂತಾರೆ. ಅಯ್ಯ ನೀವು ಹೇಳಿದ್ದನ್ನು ಇವಾಗ ಅರ್ಧ ಮಾತ್ರ ನಿಜ. ನಾನು ಅವ್ರಿಗೆ ನನ್ನ ಮನಸ್ಸನ್ನು ಕೊಟ್ಟಿರುವುದು ನಿಜಾನೇ. ಇದನ್ನು ನಿಮ್ಮ ಹತ್ರದಿಂದ ನಾನು ಮರೆಯೋಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ಅವರು ಈ ಅನಾಥೆ ಹುಡುಗಿಗೋಸ್ಕರ ತನ್ನ ಮನಸ್ಸಿನಲ್ಲಿ ಜಾಗ ಕೊಟ್ಟಿರೋದಕ್ಕೆ ನ್ಯಾಯ ಇಲ್ಲ. ಆಕಾಶದಲ್ಲಿ ಜ್ವಲಿಸೋ ಚಂದ್ರ ಮೇಲೆ ಅಂಡ್ರಿಲ್ ಪಕ್ಷಿ ಪ್ರೀತಿ ಕೊಳ್ಬೋದು, ಆದರೆ ಚಂದ್ರನಿಗೆ ಅಂಡ್ರಿಲ್ ಪಕ್ಷಿ ಅಂತ ಒಂದು ಇದೆ ಅಂತಲೇ ಗೊತ್ತಿಲ್ಲ. ಆಹಾ, ಏನು ನನ್ನ ಆಪ್ತ ಗೆಳೆಯನ ಮಗಳು ಎಷ್ಟೊಂದು ಒಳ್ಳೆ ಕವಿತಾ ರಸಿಗೆ ಅಂತ ಹೇಳಿ ಇಷ್ಟು ತನಕ ನಂಗೆ ಗೊತ್ತಿಲ್ಲದೆ ಹೋಯಿತು. ಇಳೆಯಪ್ರಾಟಿ ಕುಂದವಿಯನ್ನು ಅಂತರಂಗವಾದ ಗೆಳತಿ ಅಲ್ವಾ ನೀನು ಅಂತ ಹೇಳಿದರು ಮುಖ್ಯಮಂತ್ರಿ. ಸಾಕು ನಿಮ್ಮ ಹೊಗಳಿಕೆನ ನಾನು ಕೇಳೋಕ್ಕೆ ಇಷ್ಟಪಟ್ಟಿಲ್ಲ. ಒಂದು ನನ್ನನ್ನು ನನ್ನ ದಾರಿಯಿಂದ ಹೋಗೋಕ್ಕೆ ಬಿಡ್ರಿ, ಇಲ್ಲ ಅಂದರೆ ನಿಮ್ಮ ಆಳುಗಳನ್ನು ಕರ್ಕೊಂಡ್ಬಂದು ಆಜ್ಞೆ ಮಾಡಿರಿ. ಹೆಣ್ಣೆ ಸ್ವಲ್ಪ ತಾಳು. ಪೊನ್ನಿಯಿನ್ ಸೆಲ್ವರ್ ಬಗ್ಗೆ ನಿನಗೆ ಏನೇನೋ ವಿವರಗಳು ಗೊತ್ತಿರುತ್ತೆ, ಆದ್ರೂ ಇವಾಗ ಅವರು ಇರೋ ಜಾಗನೂ ನಿನಗೆ ಅವಶ್ಯ ಗೊತ್ತಿರಬೇಕು. ಅದನ್ನು ಮಾತ್ರ ಹೇಳಿಬಿಡು. ನಿನ್ನನ್ನು ತಕ್ಷಣ ನಿನ್ನ ದೊಡ್ಡ ತಂದೆ ಹತ್ರ ಕಳಿಸ್ಬಿಡ್ತೀನಿ. ಅವ್ರು ಲಂಕೆಯಿಂದ ತಿರುಗಿ ಬರ್ತಾ ಇದ್ದಾರೆ, ಇಷ್ಟೊತ್ತಿಗೆ ಮದುವೆಗೆ ಬಂದಿರ್ತಾರೆ. ಅಯ್ಯ, ನಿಮ್ಮ ಹಾಗೆ ಇರೋ ವಂಚಕ ಇರೋ ಮನುಷ್ಯರ ಹತ್ರ ಸ್ನೇಹವಾಗಿ ಇರೋರು ನನ್ನ ದೊಡ್ಡ ತಂದೆ ಅಲ್ಲ. ನನಗೆ ಬಂಧು ಬಳಗ ಯಾರೂ ಇಲ್ಲ. ಯುವರಾಜರ ಬಗ್ಗೆ ಎಲ್ಲರೂ ಅರಿತಿರೋದನ್ನೇ ನಾನು ಹೇಳಿದ್ದೀನಿ. ಬೇರೆ ಏನೂ ನನ್ನ ಹತ್ರದಿಂದ ನೀವು ತಿಳ್ಕೊಳಕ್ಕಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ತಾಮಸ ಮಾಡಬಾರ್ದು. ಬಲವಾಗಿ ಮಳೆ ಬರುವ ಹಾಗಿದೆ. ಆದ್ದರಿಂದ ಒಂದು ಮಳೆ ಮಾತ್ರ ತನ ಬರುತ್ತೆ. ನಿಮ್ಮ ಹಾಗೆ ಇರೋ ಜಾಗದಲ್ಲಿ ಗುಡುಗು, ಸಿಡಿಲು, ಮಿಂಚು, ಪ್ರಳಯ ಎಲ್ಲ ಬರುತ್ತೆ ಅಂತಂದು ವಾನತಿನ ಮಾತನ್ನು ನಿಜ ಮಾಡೋ ಥರ ಆ ಸಮಯ ದೊಡ್ಡ ಮಿಂಚು ಒಂದು ಆಕಾಶದ ಒಂದು ಕೊನೆಯಿಂದ ಇನ್ನೊಂದು ಕೊನೆ ತನಕ ಹಾರಿ ಹೋಗಿ ಜ್ವಲಿಸ್ಬಿಟ್ಟು ಮರೆಯಾಗಿತ್ತು. ಮಿಂಚು ಹೋದ್ಮೇಲೆ ಕತ್ಲೆ ಸುತ್ಕೊಂಡ್ಬಿಟ್ಟಿತು. ಗಡಗಡಗಳೆಲ್ಲ ಶಬ್ದ ಮಾಡೋ ಥರ ದೊಡ್ಡ ಗುಡುಗು ಒಂದು ಬಿದ್ದಿತ್ತು. ಹೆಣ್ಣೆ ಯುವರಾಜ ಅರುಳ್ಮೊಳಿವರ್ಮ ಎಲ್ಲಿದ್ದಾನೆ ಅಂತ ಹೇಳೋಕ್ಕಾಗಲ್ವಾ? ಹೇಳಲ್ಲ. ನಾನು ಊಹಿಸಿದ್ದು ನಿಜವಾಗಿತ್ತು. ಯುವರಾಜ ಇರುವ ಜಾಗಕ್ಕೆ ನೀನೇನೋ ರಹಸ್ಯವಾಗಿ ಸುದ್ದಿ ಎತ್ಕೊಂಡು ಹೋಗ್ತಾ ಇರೋಕ್ಕೆ ಹೊರಟಿದ್ಯಾ. ಇದು ನಿಜಾನ ಇಲ್ವಾ? ಅಯ್ಯ, ಸುಮ್ಮನೆ ವೇಸ್ಟ್ ಕೆಲಸ. ನಿಮ್ಮ ಕ್ವಶ್ಚಿನ್ ಯಾವುದಕ್ಕೂ ಇನ್ಮೇಲೆ ನಾನು ಆನ್ಸರ್ ಹೇಳಲ್ಲ. ಹಾಗಾದರೆ ರಾಜ್ಯಾಂಗಕ್ಕೆ ದ್ರೋಹವಾಗಿ ಸಂಚು ಮಾಡೋರಿಗೆ ಕೊಡಬೇಕಾದ ದಂಡನೆಯನ್ನು ನಿನಗೂ ಕೊಡ್ತಾ ಇದ್ದೀನಿ, ಬೇರೆ ದಾರಿ ಇಲ್ಲ. ದಂಡನೆಯನ್ನು ಹೊತ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯ, ಬಲಿಪೀಡ ಎಲ್ಲಿದೆ, ನನ್ನ ತಲೆನ ಎಲ್ಲಿ ಇಡಬೇಕು ಹಾಗೆ ಮಾಡ್ತೀನಿ. ಚೇಚೆ, ನೀನು ಕೊಡುಂಬಾಳೂರು ವೇಳಿದ ಮಗಳು, ನಿನ್ಗೆ ಅಷ್ಟೊಂದು ಅರ್ಪವಾದ ದಂಡನೆಯನ್ನು ನಾನು ಕೊಡ್ತೀನಿ. ಅದು ನೋಡು ಅಲ್ಲಿ ಆ ಆನೆಯನ್ನು
ವಾನತಿ ಅವರು ತೋರಿಸಿದ ದೆಸೆಯನ್ನು ನೋಡಿದ್ಲು. ಕಪ್ಪಾಗಿರುವ ಒಳ್ಳೆ ಮೌಂಟನ್ ಥರ ಇದ್ದಿದ್ದ ಆನೆ ಒಂದು ನಿಂತಿತ್ತು. ಕಬ್ಬಣದ ಕಲ್ಲಿಂದ ಕಪ್ಪಾಗಿ ಇರುವ ಕಾಡಿಗೆ ಹಾಕಿದ್ದ ರೂಪ ಥರ ಅದು ಕಾಣಿಸ್ಕೊಂಡಿತ್ತು. ಅದನ್ನು ಕಪ್ಪನ್ನು ಎತ್ತಿ ತೋರಿಸೋ ಥರ ತೋರಿಸ್ಕೊಂಡು ಎರಡು ಬಿಳಿ ದಂತಗಳು ಉದ್ದವಾಗಿ ಹೋಗಿ ಇತ್ತು. ಹೆಣ್ಣೆ, ಗಜೇಂದ್ರ ಮೋಕ್ಷ ಅಂತ ಕೇಳಿದ್ಯಾ? ಇಲ್ವಾ? ಆನೆನ ಅಭಯ ಧ್ವನಿ ಕೇಳಿದ ತಕ್ಷಣ ತಿರುಮಾಲ್ ಓಡಿ ಬಂದು ಮೊಸಳೆಯನ್ನು ಕೊಂದು ಗಜೇಂದ್ರನ ಮೋಕ್ಷ ಕಳಿಸಿದ್ರು. ಅದಕ್ಕೆ ಬದಲಾಗಿ ಈ ಗಜೇಂದ್ರ ಎಷ್ಟೆಷ್ಟೋ ಜನವನ್ನು ಆ ತಿರುಮಾಲ್ ವಾಸ ಮಾಡೋ ಮೋಕ್ಷ ಲೋಕಕ್ಕೆ ಕಳಿಸಿದ್ದೀಯೆ. ನೀ ಈ ಲೋಕದಿಂದ ಬಿಟ್ಟು ಬೇರೆ ಲೋಕಕ್ಕೆ ಹೋಗೋ ಇಷ್ಟಪಡ್ತೀಯ ಅಂತ ಹೇಳಿದ್ಯಲ್ವ. ನಿನ್ನ ಇಷ್ಟವನ್ನು ಈ ಆನೆ ಕಣ್ಣು ಮುಚ್ಚಿ ತೆಗೆಯೊಳಗೆ ನೆರವೇರಿಸ್ಬಿಡುತ್ತೆ. ಅದು ತನ್ನ ತುಂಬಿಕೆಯಿಂದ ನಿನ್ನನ್ನು ಎತ್ತಿ ಬೀಸಿ ಹಾಕಿದರೆ ನೀನು ಸೀದಾ ಮೋಕ್ಷ ಲೋಕದಲ್ಲೇ ಹೋಗಿ ಬೀಳ್ತೀಯ. ಈ ಥರ ಹೇಳಿಬಿಟ್ಟು ಮುಖ್ಯಮಂತ್ರಿ ಅನಿರುದ್ಧರು ನಗಿದ್ರು. ಆ ನಗು ವಾನತಿಗೆ ರೋಮಾಂಚನವನ್ನು ಉಂಟು ಮಾಡಿತು. ಇಂತಹ ಮಂತ್ರಿ ಮನುಷ್ಯರಲ್ಲ, ಮನುಷ್ಯ ರೂಪಕೊಂಡಿದ್ದ ರಾಕ್ಷಸನೇ ಅಂತ ಅಂದ್ಕೊಂಡ್ಲು. ಕೋಮಗಳೇ, ಕೊನೆಯಾಗಿ ಕೇಳ್ತಾ ಇದ್ದೀನಿ, ಪೊಲೀನ್ ಸೆಲ್ವರ್ ಇವರ ಜಾಗವನ್ನು ಹೇಳ್ತೀಯಾ, ಇಲ್ಲ ಈ ಗಜೇಂದ್ರನ ತುಂಬಿಕೆಯಿಂದ ಸೀದಾ ಮೋಕ್ಷಕ್ಕೆ ಹೋಗ್ತೀಯಾ ಅಂತ ಮಾತುಗಳನ್ನು ಕೇಳಿದ ತಕ್ಷಣ ವಾನತಿ ತಿರ್ಗಾನು ಮನಸ್ಸು ಧೈರ್ಯಗೊಂಡ್ಲು. ಅಯ್ಯ, ಗಜೇಂದ್ರನನ್ನು ನನ್ನ ಹತ್ರ ಕರ್ಕೊಂಬರ್ತೀರಾ, ಇಲ್ಲ ನಾನೇ ಗಜೇಂದ್ರ ಅಂತ ಹೋಗಲ್ಲ ಅಂತ ಹೇಳಿ ಗಂಭೀರವಾಗಿ ಕೇಳಿದರು. ಅನಿರುದ್ಧರು ಕೈಯಿಂದ ಸಿಗ್ನಲ್ ಮಾಡಿದರು. ಅದ್ರ ಜೊತೆ ಅವರು ವಾನತಿಗೆ ಗೊತ್ತಾಗದೇ ಇರುವ ಭಾಷೆಯಲ್ಲಿ ಏನೋ ಹೇಳಿದರು. ಆನೆ ಭೂಮಿಯೆಲ್ಲ ಶಬ್ದ ಆಗೋ ಥರ ನಡೆಯಿದ್ದು ಬರ್ತಾ ಇತ್ತು. ವಾನತಿ ಹತ್ತಿರ ಬಂತು. ತನ್ನ ಉದ್ದವಾದ ತುಂಬಿಕೆಯನ್ನು ಎತ್ತಿ ವಾನತಿನ ಹೂಕ್ಕಿಂತ ಮೃದುವಾದ ದೇಹವನ್ನು ಸುತ್ತಿ ಬಳಸಿತ್ತು. ಅವಳನ್ನು ಭೂಮಿಯಿಂದ ಎತ್ತಿತ್ತು. ಆ ಸ್ವಲ್ಪ ಕ್ಷಣದಲ್ಲಿ ವಾನತಿನ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಅಲೆಯಾಗಿ ಹಾರಿ ಬಂದು ಹೋಯಿತು. ತಾನು ಅಂಥ ಸಮಯದಲ್ಲಿ ಅಷ್ಟೊಂದು ಧೈರ್ಯದಿಂದ ಇರೋದನ್ನು ನೋಡಿ ಅವಳಿಗೇನು ಆಶ್ಚರ್ಯವಾಗಿತ್ತು. ಲೇಪ್ರಾಟಿ ಕುಂದವಿದೇವಿ ಮಾತ್ರ ನನ್ನನ್ನು ಭಯಪಡೋಳು ಅಂತ ಹೇಳಿನು, ಎಲ್ಲಕ್ಕೂ ಹೆದರೋಳು ಅಂತನೂ ಹೇಳ್ತಾ ಇದ್ರಲ್ಲ. ಇಂಥ ಸಮಯದಲ್ಲಿ ಇಲ್ಲಿದ್ದು ನನ್ನ ಧೈರ್ಯವನ್ನು ನೋಡಿದರೆ ಎಷ್ಟು ಆಶ್ಚರ್ಯ ಪಡ್ತಾಯಿದ್ರು. ಅವ್ರಿಗೆ ಯಾವತ್ತಾದರೂ ಒಂದು ದಿವಸ ಈ ಸಂಭವವನ್ನು ಬಗ್ಗೆ ತಿಳಿಯದೆ ಹೋಗಲ್ಲ. ಪೊನ್ನಿಯಿನ್ ಸೆಲ್ವರ್ ಹತ್ರ ನಾನು ಧೀರದಿಂದ ಪ್ರಾಣವನ್ನು ಬಿಟ್ಟಿದ್ದನ್ನು ತಿಳ್ಕೊತಾರೆ. ಅವರು ಯುವರಾಜರ ಹತ್ರನೂ ಹೇಳಿಯೇ ತಿರ್ತಾರೆ. ಆವಾಗ ಯುವರಾಜ ಬಂದು ನನ್ನ ಬಗ್ಗೆ ಏನೇನು ಅಂದ್ಕೊಳ್ತಾರೆ, ಆ ಓಡಗಾರ ಹೆಣ್ಣಿಕ್ಕಿಂತ ಕೊಡುಮಾಳೂರು ವೇಳಾರ ಮಗಳು ಧೈರ್ಯಶಾಲಿ ಅಂತ ಆವಾಗಲಾದರೂ ಅರಿತುಕೊಳ್ತಾರಲ್ವ. ಆನೆ ತುದಿಕೆ ಮೆತ್ತಗೆ ಮೇಲೆ ಇದ್ದಿತ್ತು. ಅದರ ಜೊತೆ ವಾನತಿನೂ ಮೇಲೆ ಹತ್ತಿದ್ಲು. ಹೌದು, ಆ ಬ್ರಹ್ಮರಾಕ್ಷಸರು ಹೇಳಿದ್ದು ನಿಜಾನೇ. ಈ ಗಜೇಂದ್ರನು ನನ್ನನ್ನು ಸೀದಾ ಮೋಕ್ಷಕ್ಕೆ ಕಳಿಸ್ಬಿಡೋಕ್ಕೆ ನೋಡ್ತಾ ಇದ್ದೆ. ಮರುಕ್ಷಣ ನನ್ನನ್ನು ಎತ್ತಿ ಹಾಕತ್ತೆ. ಎಷ್ಟು ದೂರದಲ್ಲಿ ಹೋಗಿ ಬೀಳ್ತೀನೋ ಗೊತ್ತಿಲ್ಲ. ಆದರೆ ಬೀಳುವಾಗ ನನಗೆ ಪ್ರಜ್ಞೆ ಬಂದು ನಾನು ಮೇಲೇ ಇವಾಗ ಪ್ರಜ್ಞೆ ಇರೋದಿಲ್ಲ. ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡುತ್ತೆ. ವಾನತಿ ಇವಾಗ ಯಾನೆಯನ್ನು ಮತ್ತಗಕ್ಕೆ ಮೇಲೇ ಹೋಗ್ಬಿಟ್ಲು. ಕಣ್ಣನ್ನು ಟೈಟಾಗಿ ಮುಚ್ಕೊಂಡ್ಲು. ಆನೆ ತನ್ನ ತುಂಬಿಕೆಯನ್ನು ಸುತ್ತಿತ್ತು. ವಾನತಿಯನ್ನು ಬೀಸಿ ಹೊಡೆಯೋಕ್ಕೆ ಸಿದ್ಧವಾಯಿತು. ಅಂಥ ಸಮಯದಲ್ಲಿ ಭಗವಂತನ ಕೃಪೆಯಿಂದ ವಾನತಿಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು. ಪ್ರಜ್ಞೆ ತಪ್ಪಿಬಿಟ್ಲು. ಇಷ್ಟರಲ್ಲಿ 40ನೇ ಸಂಚಿಕೆ. ನಮ್ಮ ಹೀರೋಯಿನ್ಗಳಲ್ಲಿ ಒಬ್ಬಳಾದ ವಾನತಿ ಯಾವಾಗಲೂ ಪ್ರಜ್ಞೆ ತಪ್ಪುವ ಹಾಗೆ ಇರ್ತಾ ಇದ್ಲಲ್ವ. ಈ ಒಂದು ಸತಿ ಮಾತ್ರ ನಮ್ಮ ವೀಕ್ಷಕರು ಅದನ್ನು ತಾಳ್ಮೆಯಿಂದ ಇರೋ ಹಾಗೆ, ತಾಳ್ಮೆಯಿಂದ ಹೊತ್ಕೊಳ್ಳೋ ಹಾಗೆ ಕೇಳ್ತಾ ಇದ್ವಿ. ಯಾಕೆಂದರೆ ಅವಳ ರೋಗ ಇವಾಗ ಹೋಗೋ ಕಾಲ ಹತ್ತಿರ ಬಂದ್ಬಿಡ್ತು. ವಾನತಿಗೆ ಪ್ರಜ್ಞೆ ತಪ್ಪಿ ಬಂದಾಗ ಮೊದಲು ಅವಳು ಊಗಲಾಡೋ ಥರ ಅನಿಸಿತ್ತು. ಆಮೇಲೆ ಅವಳು ತಾನೇ ಆಕಾಶದಲ್ಲಿ ಪ್ರಯಾಣ ಮಾಡ್ಕೊಂಡಿದ್ವಿ ಅಂತ ಅಂದ್ಕೊಂಡ್ಳು. ರಿಮ್ ರಿಮ್ ಜಿಮ್ ಜಿಮ್ ಅಂತ ಮಳೆ ಹನಿನ ಶಬ್ದ ಕೇಳ್ತಾ ಇತ್ತು. ತಣ್ಣಗೆ ಇರುವ ಗಾಳಿ ಗುಪ್ ಗುಪ್ ಅಂತ ಮೈ ಮೇಲೆ ಹಾರಿತು. ಅದರಿಂದ ದೇಹವೆಲ್ಲ ಒಂಥರ ಜುಮ್ಕಿತ್ತು. ಸರಿ ಮೇಘಮಂಡಲಗಳಲ್ಲಿ ದಾರಿಯಿಂದ ನಾವು ಆಕಾಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಳು. ಸುತ್ತಲೂ ಕತ್ಲೆ ಸುತ್ತಿತ್ತು. ಮಧ್ಯದಲ್ಲಿ ಮಿಂಚಿನ ಬೆಳಕು ಬಂದು ಹೋಯಿತು. ಮುಖ್ಯಮಂತ್ರಿ ಕೊನೆಯಾಗಿ ಗಜೇಂದ್ರ ಮೋಕ್ಷದ ಬಗ್ಗೆ ಹೇಳಿದ್ದನು. ಆನೆ ಅದನ್ನು ತುಂಬಿಕೆಯಿಂದ
ತನ್ನನ್ನು ಸುತ್ತಿ ಬಳಸಿ ಎತ್ತಿದ್ದನ್ನು ಸ್ವಲ್ಪ ಸ್ವಲ್ಪನೇ ನೆನಪಿಗೆ ಬಂತು. ಮುಖ್ಯಮಂತ್ರಿ ಅನಿರುದ್ಧರು ಹೇಳಿದ ಹಾಗೆ ನಡೆದುಬಿಟ್ಟಿದೆ. ಈ ಲೋಕದಲ್ಲಿ ನನ್ನ ಆಯುಸ್ಸು ಮುಗಿಸಿ ಇವಾಗ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ. ಮೋಕ್ಷ ಲೋಕದಲ್ಲಿ ದೇವಿಗಳನ್ನು ನೋಡ್ತೀನಿ. ಆದರೆ ಎಲ್ಲ ದೇವರುಗಳನ್ನು ನನಗೆ ಮನಸ್ಸಿಗೆ ಇಷ್ಟವಾದ ದೈವವಾಗಿ ಅವರನ್ನು ನಾನು ಇಲ್ಲಿ ನೋಡೋಕ್ಕಾಗಲ್ಲ. ಮನಸ್ಸಿಗೆ ಇಂಪೇ ಇಲ್ಲದೆ ಇರುವ ಅಂಥ ಮೋಕ್ಷ ಲೋಕಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ? ಅರೆರೆ ಇದೇನು ಊಗಲಾಟ? ಮೈಯನ್ನು ಈ ಥರ ಎತ್ತಿ ಎತ್ತಿ ಆಗ್ತಾ ಇದೆಯಲ್ಲ. ಆದರೆ ತಲೆ ಇಟ್ಟಿರುವ ಜಾಗ ಏನೋ ಮೃದುವಾಗಿ ಸುಖವಾಗಿ ಇದೆಯಲ್ಲ. ತಾಯಿನ ಮಡಿ ಹಾಗೆ ಇದೆ. ಯಾಕೆ? ತಾಯಿಗಿಂತ ನನ್ನ ಹತ್ರ ಪ್ರೀತಿ ಇಟ್ಟಿರುವ ಇಳೆ ಪ್ರಾಟಿನ ಮಡಿಲು ಥರನೇ ಇದೆಯಲ್ಲ. ಆ ಕುಂದವಿ ದೇವಿ ಇವಾಗ ಪಳೆಯಾರೆಯಲ್ಲಿ ಏನು ಮಾಡ್ಕೊಂಡಿರ್ತಾರೋ ನನ್ನ ಬಗ್ಗೆ ಸುದ್ದಿ ಅವ್ರಿಗೆ ಇಷ್ಟರಲ್ಲಿ ಮುಟ್ಟಿರತ್ತೆ. ಮೋಕ್ಷಲೋಕಕ್ಕೆ ಆಕಾಶ ಮಂಡಲದಲ್ಲಿ ಮೇಘಮಂಡಲದಿಂದ ದಾರಿಯಿಂದ ಪ್ರಯಾಣ ಮಾಡೋದು ಸರಿಯೇ. ಆದರೆ ಯಾವ ವಾಹನದಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ? ಸ್ವರ್ಗಲೋಕಕ್ಕೆ ಪುಷ್ಪಕ ವಿಮಾನನ ಇದು? ಇಲ್ಲಾಂದರೆ ದೇವೇಂದ್ರನ ಐರಾವತ ಅಂತ ಅನ್ನೋ ಆನೆನ? ಅಬ್ಬಾ, ಆನೆ ಅಂತ ಅಂದ್ರೇ ಸ್ವಲ್ಪ ಭಯವಾಗಿದೆ. ಆನೆಯನ್ನು ಅದನ್ನು ಬಗ್ಗಿ ಇರುವ ತುಂಬಿಕೆಯನ್ನು ಹಾಗೇ ತುಂಬಿಕೆಯಲ್ಲಿ ಎಷ್ಟೊಂದು ಬಲ ಅದಕ್ಕೆ ಹೋಗಿದ್ರೆ ಹೋಯ್ತು. ಇನ್ಮೇಲೆ ಅದರ ಬಗ್ಗೆ ಭಯ ಯಾಕೆ, ವಿಚಾರ ಯಾಕೆ? ಆದರೆ ತಲೆ ಇಟ್ಟಿರುವ ಈ ಜಾಗ ಇಷ್ಟೊಂದು ರೇಷ್ಮೆ ಥರ ಮೃದುವಾಗಿರೋದಕ್ಕೆ ಕಾರಣ ಏನು? ಸುತ್ತಲೂ ಕತ್ಲೆಯಾಗಿರೋದ್ರಿಂದ ಏನೂ ಕಾಣಲಿಲ್ಲ. ಕೈಯಿಂದ ಮುಟ್ಟಿ ನೋಡೋಣ ಅಂದರೆ ನಿಜವಾಗ್ಲೂ ರೇಷ್ಮೆ ಸೀರೆ ಹಾಗೇನೆ ಅನಿಸುತ್ತೆ. ಸ್ವಲ್ಪ ಒದ್ದೆ ಆಗಿನೂ ಇದೆ. ಆಹಾ, ಇದೇನು ನನ್ನ ಕೆನ್ನೆಗಳನ್ನು ಯಾರು ಮುಟ್ಟೋದು? ಮಲ್ಲಿಗೆ ಹೂವಿನ ಥರ ಮೃದುವಾದ ಕೈ ಅಂತಲೇ ಮುಟ್ತಾ ಇದೆಯಲ್ಲ. ವಾನತಿ ಇಳೆಪ್ರಾಟಿ ಕುಂದವಿ ದೇವಿನ ವಾಯ್ಸಲ್ವಾ ಅದು? ಇದೇನು ವಿಂತೆ? ಈಗಲೂ ಇರೋಕ್ಕಾಗತ್ತಾ? ಅಕ್ಕನೂ ಒಂದು ವೇಳೆ ನನ್ನ ಜೊತೆ ಸ್ವರ್ಗಕ್ಕೆ ಬರ್ತಾ ಇದ್ದಾರೇನು? ವಾನತಿ ಅಕ್ಕ ನೀವೇನಾ? ನಾನೇನೆ, ಬೇರೆ ಯಾರು? ನಿಮ್ಮ ಜೊತೆಗೆ ನೀವು ನನ್ನ ಜೊತೆ ಮೋಕ್ಷಲೋಕಕ್ಕೆ ಬರ್ತಾ ಇದ್ದೀರಾ? ಮೋಕ್ಷಲೋಕಕ್ಕೆ ಹೋಗೋಕ್ಕೆ ಅಷ್ಟರಲ್ಲಿ ನಿನಗೇನೆ ಅವಸರ? ಈ ಲೋಕ ಅಷ್ಟರಲ್ಲೇ ನಿನಗೆ ಬೇಸರ ಆಗಿಬಿಡ್ತೇನು? ಮತ್ತು ನಾವೆಲ್ಲೋ ಹೋಗ್ತಾ ಇದ್ದೀವಿ? ಏನೇ ಅದು ಕೂಡ ಮರ್ತೋಗ್ಬಿಟ್ಟಿದ್ಯಾ? ಆನೆಮಂಗಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ವಾ? ಯಾವ ಊರು? ಇನ್ನೊಂದು ಸತಿ ಹೇಳಿ. ಸರಿಯಾಗೋಯ್ತು, ಆನೆಮಂಗಲಕ್ಕೆ ಹೋಗ್ತಾ ಇದ್ದೀವಿ. ಆನೆಯನ್ನು ಬೆನ್ನಲ್ಲಿ ಹತ್ತಿಕೊಂಡು ಹೋಗ್ತಾ ಇದ್ವಿ. ಅಯ್ಯೋ, ಆನೆನಾ? ಅಡಿಗೆ ಹುಚ್ಚು, ನಿನ್ನ ಮೈ ಯಾಕೆ ಹಿಂಗೆ ನಡುಗ್ತಾ ಇದೆ? ಆನೆ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಯಾ? ಅಕ್ಕ, ಸ್ವಲ್ಪ ಮುಂಚೆ ನಾನು ನಿದ್ದೆ ಮಾಡಿಬಿಟ್ನೇನು? ಹೌದು, ಆನೆ ಮೇಲೆ ಅಂಬಾರಿಯಲ್ಲಿ ಪ್ರಯಾಣ ಮಾಡಿದರೆ ಸೊಗಸಲ್ಲಿ ಆನಂದವಾಗಿ ನಿದ್ದೆ ಮಾಡಿಬಿಟ್ಟೆ. ಆನಂದ ಏನೂ ಇಲ್ಲ ಅಕ್ಕ, ಭಯಂಕರವಾದ ಸ್ವಪ್ನಗಳು ಕಂಡೆ. ಹಾಗೆ ತಾನೇ ಅನಿಸಿತ್ತು. ಏನೇನೋ ಹೇಳ್ತಾ ಇದ್ದೀಯ. ಏನಕ್ಕ ಹೇಳಿದ್ದೀನಿ? ಕಾಳಮುಗುರು ಅಂತಂದೆ, ಬಲಿ ಅಂತಂದೆ, ಗಜೇಂದ್ರ ಮೋಕ್ಷ ಅಂದೆ, ಆನೆ ತುಂಬಿಕೆ ಅಂದೆ. ಆಮೇಲೆ ಮುಖ್ಯಮಂತ್ರಿ ಅನಿರುದ್ಧರನ್ನು ಪಳಿಗಾರ ಅಂತ ಹೇಳಿ ಬೈದೆ. ಆ ಬ್ರಹ್ಮರಾಯರಿಗೆ ಚೆನ್ನಾಗೇ ಆಗಬೇಕು. ನೀನು ನಿದ್ದೆಯಲ್ಲಿ ಅವ್ರ ಬಗ್ಗೆ ಬೈದಿದ್ದೆಲ್ಲ ಅವ್ರು ಕೇಳಿದರೆ ತುಂಬ ದಿವಸ ಅವ್ರು ನಿದ್ದೆನೇ ಮಾಡಲ್ಲ. ಅದೆಲ್ಲ ನಡೆದಿದ್ದು ನಿಜವಾದ ಕನಸೇನ ಅಕ್ಕ? ನಿಜವಾದ ಕನಸ, ಸುಳ್ಳಾದ ಕನಸ? ನನಗೇನು ಗೊತ್ತು? ನೀನೇನು ಸ್ವಪ್ನ ಕಂಡಿದ್ಯಾ? ನನಗೇನು ಗೊತ್ತಿಲ್ಲಪ್ಪ. ಕಾಳಮುಗರುಗಳು ನನ್ನನ್ನು ಹಿಡ್ಕೊಂಡೋದ್ರು. ಮುಖ್ಯಮಂತ್ರಿ ನನ್ನ ಹತ್ರ ಯುವರಾಜರ ಬಗ್ಗೆ ರಹಸ್ಯವನ್ನು ಕೇಳಿದರು. ನಾನು ಹೇಳೋಕ್ಕೆ ಆಗಲ್ಲ ಅಂದ್ಬಿಟ್ಟೆ. ತಕ್ಷಣ ಆನೆಯನ್ನು ಕರ್ಕೊಂಬಂದು ನನ್ನನ್ನು ಎತ್ತಿ ಹಾಕೋಕ್ಕೆ ಹೇಳಿ ಕೊಲ್ಲೋ ಹಾಗೆ ಆಜ್ಞೆ ಮಾಡಿದರು. ಇವಾಗ ನಾನು ಸ್ವಲ್ಪ ಕೂಡ ಯೋಚನೆ ಭಯ ಪಡದೆ ಧೈರ್ಯವಾಗಿದ್ದೆ. ಅಕ್ಕ, ಆವಾಗ ನಿಮಗೆ ಜ್ಞಾಪಕ ಬಂತು, ನೀವು ಅಲ್ಲಿ ಇಲ್ವಲ್ಲ ನನ್ನ ಧೈರ್ಯವನ್ನು ನೋಡೋದಕ್ಕೆ ಅಂತ. ಹೋಗಲಿ, ಸ್ವಪ್ನದಲ್ಲಾದರೂ ಅಷ್ಟು ಧೈರ್ಯವಾಗಿ ನೀನು ನಡ್ಕೊಂಡಿಯಲ್ವಾ, ಅದರ ಬಗ್ಗೆ ಸಂತೋಷ. ವಾನತಿ ಸ್ವಲ್ಪ ಸುಮ್ಮನೆ ಇದ್ಬಿಟ್ಟು ನನ್ನಿಂದ ನಂಬೋಕ್ಕಾಗಲಿಲ್ಲ ಅಂತಂದ್ಲು. ನಿನ್ನಿಂದ ಏನನ್ನು ನಂಬೋಕ್ಕಾಗಲಿಲ್ಲ ಕಣೆ? ನಾನು ಕಂಡಿದ್ದೆಲ್ಲ ಕನಸು ಅಂತ ನಂಬೋಕ್ಕಾಗಲಿಲ್ಲ. ಕೆಲವೇ ಸತಿ ಕನಸು ಕೂಡ ನಿಜವಾಗಲೇ ಅಂದಂಗೆ ಇರಿಸುತ್ತೆ, ನಿಜವಾಗಿ ನಡೆದ ಹಾಗೆ ಅನಿಸುತ್ತೆ. ನಾನು ಕೂಡ ಆ ಥರ ಸ್ವಪ್ನಗಳು ಎಷ್ಟೋ ಸತಿ ಕಂಡಿದ್ದೀನಿ. ಹಾಗೆ ಏನು ಸ್ವಪ್ನ ಕಂಡಿದ್ದೀರಾ ಹೇಳಿ? ಯಾಕೆ? ನನ್ನ ತಮ್ಮ ಕೂಡ ತಾನೇ ಯಾವಾಗಲೂ ಬಂದು ನನ್ನ ಕನಸಿನಲ್ಲಿ ಬರ್ತಾನೆ. ಲಂಕೆಗೆ ಅವನು ಹೋಗಿ ಎಷ್ಟು ತಿಂಗಳಾಯಿತು, ಆದರೆ ರಾತ್ರಿ ಕಣ್ಣು ಮುಚ್ಚಿದರೆ ಅವನು ತದ್ರೂಪವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತಾ ಇದ್ದಾನೆ. ನೀವು ಅದೃಷ್ಟಶಾಲಿ ಅಕ್ಕ. ನನ್ನ ಅದೃಷ್ಟದ ಬಗ್ಗೆ ನೀನೇ ಮೆಚ್ಕೋಬೇಕು. ಅವನು ಕಡಲಲ್ಲಿ ದೂಕಿದ ಸುದ್ದಿ ಬಂದಿದ್ದರಿಂದ ನನ್ನ ಮನಸ್ಸು ಹೆಂಗೆ ಒದರ್ತಾ ಇದೆ ಅಂತ ನಿನಗೇನು ಗೊತ್ತು? ಹಾಗಾದರೆ ಅದನ್ನು ಒಂದು ಭಯಂಕರವಾದ ಸ್ವಪ್ನ ಅಲ್ವಾ? ಅವರು ಸಮುದ್ರದಲ್ಲಿ ಮುಳುಗಿದು ಮಾತ್ರ ನಿಜವಾದ ಸುದ್ದಿದಾನ? ಅದನ್ನೂ ಒಂದು ದುರ್ಸ್ವಪ್ನವಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತೆ. ಅದು ಮಾತ್ರ ನಿಜವೇನೇ ವಾನತಿ? ಯುವರಾಜ ಕಡಲಿನಲ್ಲಿ
ದೂಕಿದ್ದನ್ನು ನೇರಿಲ್ಲ ಸೀದಾ ನೋಡಿದವ್ರು ಬಂದು ಹೇಳಿದ್ರಲ್ವ, ಅದು ನಂಬದೇ ಏನು ಮಾಡೋಕ್ಕಾಗತ್ತೆ. ವಾನರ ಕುಲ ವೀರರನ್ನಂತಾನೇ ಹೇಳ್ತಾ ಇದ್ರಿ, ಅವರೇ ಯುವರಾಜರ ಬಗ್ಗೆ ಬೇರೆ ಏನೋ ಹೇಳಿಲ್ವಾ? ಓಡಕಾರ ಹೆಣ್ಣು ಬಗ್ಗೆನೂ ನಾಗಪಟ್ಟಣ ಸೂಡಾಮಣಿ ಬೇಗಾರ ಬಗ್ಗೆನೂ ಏನೋ ಹೇಳಿಲ್ವಾ? ಇದೆಲ್ಲ ನಿನ್ನ ಸ್ವಪ್ನವಾಗಿರಬೇಕು. ಹೌದು, ಓಡಗಾರ ಪೂಂಗುಳಿ ಬಗ್ಗೆನೂ ನಾಗಪಟ್ಟಣ ಸೂಡಾಮಣಿ ವಿಗಾರ ಬಗ್ಗೆನೂ ನೀನು ನಿದ್ದೆಯಲ್ಲಿ ಏನೋ ಹೇಳಿದ್ಯಾ, ಬುದ್ಧ ಭಿಕ್ಷುಣಿ ಆಗೋಗಾಗೇನೂ ಹೇಳಿದ್ಯಾ. ಆಮೇಲೆ ನಿನಗೆ ಅದು ಯಾಕೆ ನಿನಗೆ ಅಷ್ಟರಲ್ಲಿ ಈ ಲೋಕ ಬಾಳಿನ ಮೇಲೆ ಇಷ್ಟೊಂದು ಬೇಸರ? ಯಾತಕ್ಕೋಸ್ಕರ ನೀ ಬುದ್ಧ ಭಿಕ್ಷುಣಿ ಆಗಬೇಕು? ಆ ಅಕ್ಕ, ನನ್ನ ಮನಸ್ಸು ನಿಮ್ಗೆ ಗೊತ್ತಿಲ್ವಾ? ಅವರನ್ನು ಕಡಲ್ಕೊಂಡು ಬಿಟ್ಟಿದೆ ಅಂತ ಕೇಳಿದ ಮೇಲೆ ನನಗೆ ಈ ಲೋಕದಲ್ಲಿ ಏನು ಬಾಳಿ ಇದೆ? ಸ್ವಪ್ನದಲ್ಲಿ ಕಂಡ ಹಾಗೆ ಆನೆ ನನ್ನನ್ನು ತುಂಬಿಕೆಯನ್ನು ಎತ್ತಿ ಬಿಸಾಡಿ ಸಾಯಿಸಿದ್ರೆ ಇರಬಾರ್ದ ಅಂತ ಅನಿಸುತ್ತೆ. ಅಯ್ಯೋ ಪಾಪಿ, ನೀನು ಹೋಗ್ಬಿಟ್ರೆ ನನ್ನ ಗತಿ ಏನೇ ಆಗೋದು? ನಿಮ್ಮ ವಿಷಯ ಬೇರೆ ಅಕ್ಕ. ನೀವು ಹೌದು ಅರಳ್ಮೊಳಿ ಹತ್ರ ನನಗಿಂತ ನಿನಗೆ ತುಂಬ ಆಸೆ ಇಲ್ವಾ? ಆ ಥರ ಅಕ್ಕ, ಆ ಥರ ಏನೂ ನಾನು ಹೇಳಲಿಲ್ಲ. ನಿಮ್ಮ ಹಾಗೆ ನಾನು ಮನೋಧೈರ್ಯ ಇರೋಳು ಅಲ್ಲ. ಅವರು ಸತ್ತ ಮೇಲೆ ಚಿಚ್ಚಿ ಏನು ಮಾತಾಡ್ತೀಯ? ಅವನು ಸತ್ತೋಗಿದ್ದಾನೆ ಅಂತ ನೀನು ಯಾಕೆ ಹೇಳಬೇಕು? ನಿನಗೆ ನಿಶ್ಚಯವಾಗಿ ಗೊತ್ತಾ? ಪಳುವೇಟೆರೆಯನ್ನು ಪಳುವು ರಾಣಿನೂ ಆ ಪೇದೆ ಮಧುರಾಂಧಕನ್ನು ಆ ಥರ ಹೇಳಿ ಕೊಮ್ಮಳ ಹೊಡಿತಾರೆ. ನಾನು ಆ ಥರ ಯಾಕೆ ಹೇಳಬೇಕು? ಅಲ್ಲ, ಯಾಕೆ ನೆನೆಸ್ಕೋಬೇಕು? ಮತ್ತು ನೀವು ಏನು ಹೇಳ್ತಾ ಇದ್ದೀರಿ? ಅವ್ರು ಸುರ್ಗಲಿಯಲ್ಲಿ ಕಡಲಿನಲ್ಲಿ ದೂಕಿದ ಮೇಲೆ ಬೇರೆ ಏನಾಗಿರುತ್ತೆ? ಬದುಕಿದ್ರೆ ಇಷ್ಟೊತ್ತಿಗೆ ಬಂದಿರಲ್ವಾ? ಅಡಿ ಹುಚ್ಚು, ಕಡಲಿನಲ್ಲಿ ದೂಕಿದ್ನ ಅವನ್ನ ಕಡಲ್ ಕೊಂಡೋಗ್ಬಿಟ್ಟಿದೆ ಅಂತ ಅರ್ಥನ? ಕರೆ ಹತ್ತಿದ್ರೆ ಇಷ್ಟೊಂದು ದಿನದಲ್ಲಿ ಗೊತ್ತಾಗದೆ ಹೋಗುತ್ತಾ? ನನ್ನ ಅಪ್ಪನ ಕತೆ ನಿನಗೆ ಗೊತ್ತಿಲ್ವಾ? ಅವರು ಚಿಕ್ಕ ವಯಸ್ಸಲ್ಲಿ ತುಂಬ ಕಾಲ ಇರೋ ಜಾಗನೇ ಗೊತ್ತಿಲ್ಲದೆ ಇದ್ದು ಹುಡುಕಿಕೊಂಡು ಬಂದು ಯುವರಾಜ ಪಟ್ಟ ಕಟ್ಟಿದರು. ನಮ್ಮ ಅಜ್ಜ ಅರಿಂಜೆ ಸೋಳರು ತಕ್ಕೋಲ ಜಗಳ ಆದಮೇಲೆ ಹಾಗೆ ಮರೆತೇ ಹೋಗ್ಬಿಟ್ರು. ಎಷ್ಟೊಂದೋ ವರ್ಷಗಳಾದಮೇಲೆ ಅವರು ಇರೋ ಜಾಗ ಗೊತ್ತಾಯಿತು. ನಾನು ಹೇಳ್ತೀನಿ ಕೇಳು ವಾನತಿ. ಕಾವೇರಿ ತಾಯಿ ಒಂದು ಸಮಯ ನನ್ನ ತಮ್ಮನನ್ನು ಕಾಪಾಡಿ ಕರೆ ಸೇರಿಸಿದ್ಲು. ಅದು ಹಾಗೇನೆ ಸಮುದ್ರರಾಜನ್ನು ಪೊನ್ನಿಯಿನ್ ಸೆಲ್ವರನ್ನ ಕರೆ ಸೇರಿಸಿದ್ದಾರೆ. ನಮ್ಮ ಕಡಲ್ಗೂ ಲಂಕೆ ಇದಕ್ಕೂ ಮಧ್ಯದಲ್ಲಿ ಎಷ್ಟೊಂದೋ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳಿದೆ. ಅದರಲ್ಲಿ ಯಾವುದಾದ್ರೂ ಅಲ್ಮಡಿ ಇರ್ಬೋದಲ್ವ? ಅವನ್ನ ಹುಡ್ಕೋ ಕೆಲಸವನ್ನ ಚೆನ್ನಾಗಿ ಮಾಡೋ ಹಾಗೆ ನಾನು ಪ್ರಯಾಣ ಹೊರಟೆ. ನಿನ್ನನ್ನು ಕರ್ಕೊಂಡು. ನಿನಗೆ ಇದೆಲ್ಲ ಜ್ಞಾಪಕನೇ ಇಲ್ಲ ಅನಿಸುತ್ತೆ. ನಿನ್ನ ಹೆಸರಲ್ಲಿ ತಪ್ಪಿಲ್ಲ. ಯುವರಾಜನ ಬಗ್ಗೆ ಸುದ್ದಿ ಬಂದಿದ್ದರಿಂದ ನೀನು ಹುಚ್ಚಾಗ್ಬಿಟ್ಟಿದೆ. ಇವಾಗ ತಾನೇ ಸ್ವಲ್ಪ ಕ್ಲಿಯರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೆ. ವಾಂತಿ ಸ್ವಲ್ಪ ಹೊತ್ತು ಮೌನವಾಗಿದ್ದುಬಿಟ್ಟು, ಅಕ್ಕ, ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರಿ? ಆನೆಮಂಗಲಕ್ಕೆ. ಅದು ಎಲ್ಲಿದೆ? ನಾಗಪಟ್ಟಣ ಹತ್ರ ಕಡೆಯ ಕೊನೆಯಲ್ಲಿ ಇದೆ. ನೀನೇನೋ ಸ್ವಪ್ನ ಕಂಡು ಹೇಳಿದೆಯಲ್ಲ, ಆ ಚೂಡಾಮಣಿ ವಿಕಾರಕ್ಕೂ ಆನೆಮಂಗಲಕ್ಕೂ ಸ್ವಲ್ಪ ದೂರನೇ. ನೀನು ಬುದ್ಧಭಿಕ್ಷುಣಿ ಆಗೋದಾಗಿದ್ದರೂ ಕೂಡ ಅದಕ್ಕೂ ಸೌಕರ್ಯವಾಗಿರುತ್ತೆ. ಆದರೆ ನೀನು ಮಣಿಮೇಗಲೆ ಆಗೋದಕ್ಕೆ ಅವಸರ ಪಡಬೇಡ. ಪೊನ್ನಿಯಿನ್ ಸೆಲ್ವನ್ ಬಗ್ಗೆ ದಿಢವಾದ ನ್ಯೂಸ್ ಸಿಕ್ಕಿದ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಕುಂದವ ಹೇಳಿಬಿಟ್ಟು ಲೇಸಾಗಿ ನಗದ್ಲು. ಅಕ್ಕ, ಇದೇನು ನೀವು ನಗ್ತಾ ಇದ್ದೀರಾ? ನಗೋಕ್ಕೆ ನಿಮ್ಗೆ ಮನಸ್ಸಾದರೆ ಹೆಂಗೆ ಬರುತ್ತೆ? ಯುವರಾಜ ಬದುಕಿರ್ತಾರೆ ಅಂತ ನಿಮ್ಗೆ ಅಷ್ಟೊಂದು ನಂಬಿಕೆ ಇದೆಯಾ? ನಂಬಿಕೆ ಇಲ್ಲದೆ ಇದ್ದರೆ ನಾನು ಹೀಗೆ ಇರ್ತೀನಿ ಅವನತಿ? ನಾನು ನೋಡಿ ಇಟ್ಟಿರುವ ಜೋಸೆಗಳೆಲ್ಲ ಸುಳ್ಳಾಗಿ ಆಗಲ್ಲ ಅಂತ ಹೇಳಿ ನನ್ನ ತಮ್ಮನ ಕೈಯಲ್ಲಿ ಇರುವ ಸಂಗು ಚಕ್ರ ರೇಗೆಗಳು ಸುಳ್ಳಾಗಿ ಹೋಗೋದಿಲ್ಲ. ಇಷ್ಟು ತನಕ ಎಲ್ಲ ಸರಿಯಾಗಿ ನಡೆದು ಬರ್ತಾ ಇದ್ದೆ. ಏನು ಸರಿಯಾಗಿ ನಡೆದು ಬಿದ್ದ ನನಗೇನು ಅರ್ಥ ಆಗಲ್ಲ ಅಂತ ಹೇಳಿದ್ಲು ವಾನದಿ. ನಿನ್ಗೆ ಯಾಕೆ ಗೊತ್ತಾಗಿರುತ್ತೆ? ನೀನು ತಾನೇ ಚಿತ್ರಬೊಮ್ಮೆ ಹಿಡಿದು ಅಲಿತಾ ಇದೆಯಲ್ಲ. ಅರಳ್ಮೊಳಿಗೆ ಚಿಕ್ಕ ವಯಸ್ಸಿನಿಂದ ಎಷ್ಟೊಂದೋ ಗಂಡಗಳು ಬರುತ್ತೆ. ಅದು ಹಾಗೇ ಬಂದಿದೆ. ಆಮೇಲೆ ತಿರ್ಗಾ ಮಿಕ್ಕಿದ್ದನ್ನು ನಡೆತಾನೆ ಆಗಬೇಕು. ಮಿಕ್ಕಿದ್ದು ಅಂದರೆ ಎಷ್ಟೊಂದೋ ಸತಿ ನಾನು ಹೇಳಿ ಆಯಿತು, ನೀನು ಕೇಳಿ ಆಯಿತು. ತಿರ್ಗಾ ಯಾತಕ್ಕೋಸ್ಕರ ಹೇಳೋಕ್ಕೆ ಹೇಳ್ತೀಯ? ಸುಮ್ಮನೆ ಇರು, ಈ ಬೆಳಕಾದ ಮೇಲೆ ನೋಡ್ಕೊಳ್ಳೋಣ ಅಂತ ಅಂದಳು. ವಾಣತಿ ತಿರ್ಗಾನು ಸ್ವಲ್ಪ ಹೊತ್ತು ಚಿಂತೆಯಲ್ಲಿ ಇದ್ದುಬಿಟ್ಟು, ರಾತ್ರಿ ಎಲ್ಲ ಆನೆ ಮೇಲೆ ಪ್ರಯಾಣ ಮಾಡ್ತಾ ಇದ್ವಿ ಅಕ್ಕ, ಯಾತಕ್ಕೋಸ್ಕರ ಅಂತ ಕೇಳಿದ್ರು. ಅದು ಕೂಡ ನಾನು ನಿನಗೆ ಜ್ಞಾಪಕ ಇಲ್ಲ? ಹಗಲಲ್ಲಿ ನಾವು ಪ್ರಯಾಣ ಮಾಡಿದರೆ ದಾರಿಯಲ್ಲಿರೋ ಊರಿನಿಂದ ಜನಗಳೆಲ್ಲ ನಮ್ಮನ್ನು ಸುತ್ಕೋತಾರೆ. ಪೊನ್ನಿಯಿನ್ ಸೆಲ್ವರ್ ಎಲ್ಲಿ? ಸೋಳನಾಡಿನ ಮಗ ಎಲ್ಲಿ ಅಂತ ಕೇಳ್ತಾರೆ. ಪಳುವೇಟರೆ ಮೇಲೆ ತಪ್ಪು ಹೇಳ್ತಾರೆ. ಪಳುವೂರು ಎಳೆರಾಣಿಯನ್ನು ಸಭಾ ಮಾಡ್ತಾರೆ. ಚಕ್ರವರ್ತಿನ ಕೂಡ ನಿಂತನೆ ಮಾಡಿದರೂ ಮಾಡ್ಬೋದು. ಅದನ್ನೆಲ್ಲ ನಾವು ಯಾತಕ್ಕೋಸ್ಕರ ಕಿವಿಯಿಂದ ಕೇಳಬೇಕು? ನಾವು ತಾನೇ ಜನಗಳನ್ನು ಆಗೆಲ್ಲ ಎತ್ತುಕಟ್ಬಿಟ್ಟಿದ್ದೀವಿ ಅಂತ ಪಳುವೇಟರೆಗಳಿದ್ರು ಹೇಳ್ಬೋದು. ಯಾತಕ್ಕೋಸ್ಕರ ಇಂಥ ಇದು ಅಂತ ಹೇಳಿಬಿಟ್ಟು ರಾತ್ರಿಯಲ್ಲಿ ಹೊರಡ್ತಾ ಇದ್ದೀವಿ. ಇದನ್ನೆಲ್ಲ ಪಳೆಯಾರೆಯಿಂದ ಹೊರಡುವಾಗಲೇ ನಿನ್ಗೆ ಹೇಳಿದ್ದೆ. ತಿರ್ಗಾನು ಕೇಳ್ತಾ ಇದೆಯಾ? ಒಳ್ಳೆ ಚಿತ್ತಭ್ರಮೆ ನಿನ್ನನ್ನು ಆಡಿಸ್ತಾ ಇದ್ದೆ. ಚೂಡಾಮಣಿ ವಿಗಾರಕ್ಕೆ ಬುದ್ಧ ಭಿಕ್ಷುಗಳ ಹತ್ರ
ಹೇಳಿನೇ ನಿನ್ನ ಚಿತ್ತಭ್ರಮೆಯನ್ನು ಹೋಗಲಿಕ್ಕೆ ದಾರಿಸಿ ತೋರಿಸ್ಬೇಕು. ಹೋದರೆ ಹೋಗಲಿ, ನೀನು ಇವಾಗ ನಿದ್ದೆ ಮಾಡು, ನನಗೂ ನಿದ್ದೆ ಬರ್ತಾ ಇದೆ. ಈ ಆಡ್ತಾ ಇರುವ ಮೌಂಟೇನ್ ಮೇಲೆ ಕೂತಿದ್ದ ಹಾಗೇ ಇವತ್ತು ರಾತ್ರಿ ನಾವು ನಿದ್ದೆ ಮಾಡಿ ಆಗಬೇಕು ಅಂತ ಅಂದ್ಲು. ವಾನತಿ ಇನಿ ಏನೂ ಮಾತಾಡಬಾರ್ದು, ಇನಿ ಏನನ್ನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡ್ಳು. ಅವಳ ಮನಸ್ಸು ಒಂದೇ ಕಲಕವಾಗಿತ್ತು. ಆವತ್ತು ನಡೆದಿದ್ದೆಲ್ಲ ಒಂದೊಂದೇ ನೆನೆಸಿ ನೋಡಿಕೊಂಡ್ಳು. ಎಲ್ಲ ನಿಜವಾಗಿ ಆಗಿದ್ದ ಘಟನೆ ಅನ್ಸತ್ತೆ. ನನಗೆ ಚಿತ್ತಭ್ರಮೆ ಅಂತ ಏನೂ ಇಲ್ಲ, ಅಕ್ಕ ತಾನೇ ನನ್ನನ್ನು ಹುಚ್ಚಾಗಿ ಮಾಡೋಕ್ಕೆ ನೋಡ್ತಾ ಇದ್ದಾಳೆ ಅಂತ ಕೆಲವು ಸತಿ ಅಂದ್ಕೊಂಡ್ಳು. ಆನೆ ತನ್ನನ್ನು ತುಂಬಿಕೆಯಿಂದ ಎತ್ತಿ ಹಾಕಿದ ಮೇಲೆ ಏನಾಯಿತು ಅನ್ನೋದನ್ನು ಅಂದ್ಕೊಂಡು ನೋಡಿದ್ಲು. ಏನೂ ನೆನಪಿಗೆ ಬಂದಿಲ್ಲ. ಏನು ತಾನೇ ನಡೆದಿರುತ್ತೆ. ತನ್ನ ಉಸಿರಿಗೆ ಆಪತ್ತಾದ ಇಂಥ ಸಮಯದಲ್ಲಿ ಅಕ್ಕ ಸರಿಯಾಗಿ ಅಲ್ಲಿ ಬಂದು ತನ್ನನ್ನು ಕಾಪಾಡಿರಬೇಕು. ಅಕ್ಕನನ್ನು ನೋಡಿದ ತಕ್ಷಣ ಮುಖ್ಯಮಂತ್ರಿ ನಡುನುಡಿಗೆ ಹೋಗಿರಬೇಕು. ಆದ್ದರಿಂದ ಆನೆ ತುಂಬಿಕೆಯಿಂದ ಕಾಪಾಡಿಯೋದೇನೋ ಅಷ್ಟು ಸುಲಭವಾದ ಕೆಲಸನ? ಒಂದು ವೇಳೆ ಈ ಥರ ಇರುತ್ತೋ, ತನ್ನನ್ನು ತುಂಬಿಕೆಯಿಂದ ಕಟ್ಟಿ ಎತ್ತಿದ ಆನೆ ತಾನೇ ಇದು ಮೇಲೆ ಅಂಬಾರಿ ಇದ್ದಿದ್ದು ಆ ಕತ್ಲೆಯನ್ನು ಸ್ವಲ್ಪ ಗೊತ್ತಾಯಿತು. ಇಳೆ ಪ್ರಾಟಿ ಆ ಅಂಬಾರಿಯಲ್ಲೇ ಇದ್ದಿರ್ಬೋದು. ಆನೆ ತುಂಬಿಕೆಯಿಂದ ಎತ್ತಿ ತನ್ನನ್ನು ಎಸೆಯೋದಕ್ಕೆ ಬದಲಾಗಿ ಮೇಲೆ ಅಂಬಾರಿಯಲ್ಲಿ ಬಿಟ್ಟಿರಬೇಕು. ಈ ಥರ ಮಾಡೋಕ್ಕೆ ಆನೆಗಳಿಗೆ ಅಭ್ಯಾಸ ಆಗಿರೋದನ್ನು ವಾನತಿ ಎಷ್ಟೋ ಸಲ ನೋಡಿದ್ದಾಳೆ. ಮುಖ್ಯಮಂತ್ರಿನೂ ಇಳೆ ಪ್ರಾಟಿನೂ ಸೇರಿ ಈ ಥರ ಸಂಚು ಮಾಡಿದಾರೋ, ಯಾತಕ್ಕೋಸ್ಕರ ನಾನು ಒಂಟಿಯಾಗಿ ಪ್ರಯಾಣ ಮಾಡೋದನ್ನು ತಡೆಯೋ ಹಾಗೆ ನನ್ನ ಧೈರ್ಯವನ್ನು ಶೋಧನೆ ಮಾಡೋಕ್ಕೂ ಇಳೆ ಪ್ರಾಟಿ ಈ ಥರ ಮಾಡಿರ್ಬೋದು. ಬೊಂಬೆ ಮೊಸಳೆ ನನ್ನ ಪಕ್ಕದಲ್ಲಿ ಬಿಟ್ಟು ಒಂದು ಸತಿ ಶೋಧನೆ ಮಾಡಿಲ್ವಾ, ಅದೇ ಥರ ಇರ್ಬೋದು. ಇವಾಗ ತಾನು ಒಬ್ಬಳೇ ಹೊರಟಿದ್ದು ದೊಡ್ಡ ತಪ್ಪು. ಇವಾಗ ಅಕ್ಕನ ಮಡಿನಲ್ಲಿ ತಲೆ ಇಟ್ಟು ಮಲಗಿರೋದು ಎಷ್ಟು ನೆಮ್ಮದಿಯಿಂದ ಇದೆ. ಅಕ್ಕನ ಮಾತು ಎಷ್ಟು ಧೈರ್ಯನೂ ಉತ್ಸಾಹನೂ ಕೊಡ್ತಾ ಇದೆ. ಪೊನ್ನಿಯಿನ್ ಸೆಲ್ವರ್ ಎಲ್ಲನೂ ಭದ್ರವಾಗಿದ್ದಾರೆ ಅಂತ ಅನ್ನೋದಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ಈ ಪ್ರಯಾಣದ ಕೊನೆಯಲ್ಲಿ ಅವರನ್ನು ಮೀಟ್ ಮಾಡ್ತೀವೋ ಈ ಥರ ಅಂದ್ಕೊಂಡು ವಾನತಿ ಮನಸ್ಸಿನಲ್ಲಿ ಯಾವಾಗಲೂ ಇಲ್ಲದೆ ಇರುವ ಒಂಥರ ಸಂತೋಷ ಉಂಟಾಯಿತು. ಮನಸ್ಸು ಟಯರ್ಡ್ ಆಗೋದಕ್ಕೆ ಮಾರಾಗಿ ಉತ್ಸಾಹ ಬಂದಿದ್ದು ಇವಾಗ ಅವಳನ್ನ ಸೇರ್ಕೊಂಡ್ಬಿಟ್ಟಿತ್ತು. ಆನೆ ಗಂಭೀರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆನೆ ಮೇಲೆ ಅಂಬಾರಿ ಆಡಿ ಹೋಗ್ತಾ ಇತ್ತು. ಮುಂಚೆ ಹಿಂದೆ ಕಾವಲು ಪಡೆಗಳು ಹೋಗ್ತಾ ಇತ್ತು. ಮಳೆ ಸ್ವಲ್ಪ ಬಂತು, ಆಮೇಲೆ ಅದನ್ನು ನಿಂತೋಯ್ತು. ಆಕಾಶದಲ್ಲಿ ಮೇಘಗಳು ಗುಂಪಾಗಿ ಇತ್ತು. ನಕ್ಷತ್ರಗಳು ನೋಡ್ತಾ ಇತ್ತು. ವಾನತಿ ಆನೆಯ ಅಂಬಾರಿಗೆ ಕುರೆಯಿಂದ ಮೇಲೆ ಆಕಾಶವನ್ನು ಗೊತ್ತಿರುವ ನಕ್ಷತ್ರಗಳನ್ನು ನೋಡಿದಳು. ಆಕಾಶದಲ್ಲಿ ಸಂಚಾರ ಮಾಡುವ ನಕ್ಷತ್ರಗಳು ಭೂಲೋಕದಲ್ಲಿ ಇರುವ ಮನುಷ್ಯನ ಬಾಳಗೂ ಏನಾದರೂ ಸಂಬಂಧ ಇರ್ಬೋದಾ ಅಂತ ಹೇಳಿ ಅತಿಶಯಪಟ್ಟಳು. ಪೊನ್ನಿಯಿನ್ ಸೆಲ್ವರು ಲೋಕದ ಉದಯ ಮಾಡಿದ ನಕ್ಷತ್ರಗೂ ತಾನು ಹುಟ್ಟಿದ ನಕ್ಷತ್ರಕ್ಕೂ ತುಂಬ ಇರುವ ಹೊಂದಾಣಿಕೆ ಬಗ್ಗೆ ಜೋಯಿಸರು ಹೇಳಿದ್ದು ನಿಜವಾಗಿರುತ್ತಾ? ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಈ 3 ಲೋಕವನ್ನು ಆಳ್ತಾನೆ ಅನ್ನೋ ಜೋಯಿಸರು ಜೊತೆ ಸೇರಿ ಅಕ್ಕನೂ ಹೇಳಿದ್ದು ನಿಜವಾಗತ್ತಾ? ಧೂಮಕೇತು ಬಂದಿದ್ದ ಹಾಗೆ ಏನೋ ಉತ್ಪಾದಕ ಅರಗುರಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ನಿಜವಾಗಿರುತ್ತೆ? ಆ ಥರ ಏನಾದರೂ ಉತ್ಪಾದ ನಡೆಯುತ್ತಾ? ಪೊನ್ನಿಯಿನ್ ಸೆಲ್ವರು ಕಡಲಿನಲ್ಲಿ ಮುಳುಗಿದ್ದೇನೆ ಆ ಉತ್ಪಾದವ ಇಂಥ ಅದೀತ ನಂಬಿಕೆ ಇರುವುದರಿಂದ ಅವರು ಅಕ್ಕ ಕೊಂಡಿಲ್ಲ ನಂಬಿಕೆಯಿಂದ ಅವರು ತಿರುಗಿ ಬರ್ತಾರ. ಹಾಗಾದರೆ ಬೇರೆ ಏನು ಉತ್ಪಾದ ನಡೆಯೋಕ್ಕಾಗತ್ತೆ? ಈ ಥರ ಎಲ್ಲ ತುಂಬ ಹೊತ್ತು ಚಿಂತನೆ ಮಾಡಿಕೊಂಡಿದ್ದ ವಾನತಿ ಲೇಸಾಗಿ ಕಣ್ಣು ಮುಚ್ಚಿದಳು. ಆಮೇಲೆ ಅವಳು ಕಣ್ಬಿಟ್ಟು ನೋಡಿದಾಗ ಚೆನ್ನಾಗಿ ಬೆಳಕಾಗಿತ್ತು. ಪಕ್ಷಿಗಳೆಲ್ಲ ಉದಯಗೀತ ಹಾಡ್ತಾ ಇತ್ತು. ಇಷ್ಟನ್ನು ಇಳೆ ಪ್ರಾಟಿನೂ ಎದ್ದಿತಾನೇ ಇದ್ದರು. ಅಂಬಾರಿಯಲ್ಲಿಂದ ತೆರೆಯನ್ನು ಸರಿಸಿಕೊಂಡು ಹೊರಗಡೆ ನೋಡಿ, ಇದೋ ಆನೆಮಂಗಲ ಬಂದುಬಿಟ್ಟಿದೆ, ಸೋಳ ಮಾಳಿಗೆಯಲ್ಲಿ ಬಾಗಿಲ ಹತ್ರನೇ ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ಲು. ಈ ಇಬ್ಬರು ಯುವರಾಣಿಗಳನ್ನು ಆನೆ ಮೇಲಿಂದ ಕೆಳಗಿಳಿದ್ರು. ಮಾಳಿಗೆ ಒಳಗೆ ಪ್ರವೇಶ ಮಾಡಿದರು. ಅಲ್ಲಿ ಆಯುಧವಾಗಿದ್ದ ಅರಮನೆ ತಾದಿಗಳು ಯುವರಾಣಿ ಇಬ್ಬರನ್ನು ಮಾಳಿಗೆಯಲ್ಲಿ ಎಲ್ಲ ಕಡೆಗೂ ಕರ್ಕೊಂಡೋಗಿ ತೋರಿಸಿದರು. ಕಡೆಯಲ್ಲಿ ಅರಮನೆ ಕೆಳಗಡೆ ಬಂದು ಅಂತಃಪುರಕ್ಕೆ ಹತ್ತಿರ ಅಲಂಕಾರವಾಗಿ ಇದ್ದಿದ್ದ ಜಾಗದಲ್ಲಿ ಬಂದು ಕಡಲಿನ ಜೊತೆ ಇದ್ದಿದ್ದ ಕಾಲ್ವಾಯಿನ ನೋಡಿಕೊಂಡು ನಿಂತುಬಿಟ್ರು.
ಅಕ್ಕ ಯುವರಾಜರನ್ನ ಹುಡುಕಕ್ಕೆ ಏರ್ಪಾಡು ಮಾಡೋ ಹಾಗೆ ಹೇಳಿದಿರಲ್ವಾ, ಏನು ಮಾಡಿದ್ದೀರಾ ಅಂತ ಹೇಳಿದ್ಲು ಕೊಡುಂಬಾಳೂರು ಯುವರಾಣಿ. ಹೌದೇ ವಾನತಿ, ಹುಡ್ಕೋದಕ್ಕೆ ಎಲ್ಲ ಏರ್ಪಾಡು ಆರಂಭ ಆಗಿಬಿಟ್ಟಿದೆ. ಅಲ್ಲಿ ನೋಡು, ಒಂದು ಹಡಗು ಬರ್ತಾ ಇದೆ, ಅದರಲ್ಲಿ ಬರೋರು ಒಂದು ವೇಳೆ ಏನಾದರೂ ಸುದ್ದಿ ತೊಗೊಂಡು ಬರ್ಬೋದು ಅಂತ ಅಂದ್ಲು ಕುಂದವೆ. ವಾಣತಿ ತಿರುಗಿ ನೋಡಿದ್ಲು. ಸ್ವಲ್ಪ ದೂರದಲ್ಲಿ ಮರಗಳು ಮಧ್ಯದಲ್ಲಿ ಒಂದು ಚಿಕ್ಕ ಹಡಗು ಬರ್ತಾ ಇರೋದು ಗೊತ್ತಾಯಿತು. ಅದರಲ್ಲಿ ಇಬ್ಬರು ಇದ್ದರು. ಅಕ್ಕ, ಆ ಹಡಗಿನಲ್ಲಿ ಬರೋದು ಯಾರು ಅಂತ ವಾಣತಿ ಕೇಳಿದ್ಲು. ಹಡಗು ತಳ್ಳೋನು ಚೇಂತನಮ್ಮದನು, ತಂಜಾವೂರು ಪಾದಾಳ ಸರಿಯಿಂದ ನಮ್ಮನ್ನು ಆವತ್ತೊಂದು ದಿವಸ ಬಿಡುಗಡೆ ಮಾಡಿದ್ವಲ್ಲ ಅವನು. ಆ ಪಕ್ಕದಲ್ಲಿ ಕೂತಿರೋಳು ಪುಂಗುಳಲ್ಲಿ. ವಾಣತಿಗೆ ಮೈಯೆಲ್ಲ ಜುಮ್ ಅಂತ ಅನಿಸಿತು. ಅಕ್ಕ, ನಾನು ಆ ಹುಡುಗಿನ ನೋಡೋಕ್ಕೆ ಇಷ್ಟಪಟ್ಟಿಲ್ಲ, ಒಳಗೆ ಹೋಗ್ತೀನಿ ಅಂತಂದ್ಲು. ಏನೇ, ಅವಳನ್ನ ಕಂಡು ಯಾಕೆ ಅಷ್ಟು ಭಯ ನಿನ್ನನ್ನು ಏನು ಅವಳು ನುಂಗಾಕ್ಬಿಡ್ತಾಳೆ ಏನೋ, ನಾನು ನೋಡ್ಕೋತೀನಿ, ನೀನು ಭಯಪಡದೆ ಸುಮ್ಮನೆ ಇರು ಅಂತ ಹೇಳಿದ್ಲು ಕುಂದವೆ. ಹಡಗು ಹತ್ರ ಬರ್ತಾ ಇತ್ತು. ಯಾನೆ ತುಂಬಿಕೆಯಲ್ಲಿ ಸಿಕ್ಕಿದ್ದ ವಾಣತಿ ಹೇಗೆ ಉಸಿರು ಬದುಕಿದಳು, ಇದನ್ನು ಕುರಿತು ಅವಳು ಎರಡನೇದಾಗಿ ಮಾಡಿದ ಊಗೇನೆ ಸರಿಯಾದದ್ದು. ಯಾನೆ ತುಂಬಿಕೆಯನ್ನು ಎತ್ತಿ ಸುತ್ತಿ ಅವಳನ್ನು ಎಸಿಲಿಲ್ಲ, ಮೇಲೆ ಎತ್ತಿ ಅಂಬಾರಿಯ ಹತ್ರ ಮೆತ್ತಗೆ ಇಟ್ಟಿತ್ತು. ಅಲ್ಲಿ ತೆರೆಮರೆಯಲ್ಲಿ ಆಯತವಾಗಿದ್ದ ಕುಂದವೆ ಅವಳನ್ನ ತಬ್ಕೊಂಡು ಮಡಿನಲ್ಲಿ ಹಾಕ್ಕೊಂಡ್ಳು. ಆಮೇಲೆ ಮುಖ್ಯಮಂತ್ರಿನೂ ಪಲ್ಲಕ್ಕಿನಲ್ಲಿ ಹತ್ತಿದ್ರು. ದೇವಿ, ಹೋಗಿ ಬರಲಾ, ನಿಮ್ಮ ಪ್ರಯಾಣ ಇಂಪಾಗಿರಲಿ, ಅದನ್ನು ಮುಗಿಂಪು ಅದನ್ನು ಕೊನೆಯೂ ಇಂಪಾಗಿರಲಿ ಅಂತ ಹೇಳಿದರು. ಅಯ್ಯ, ನಿಮ್ಮ ಹೆಲ್ಪಿಗೆ ತುಂಬ ಧನ್ಯವಾದಗಳು ಅಂತ ಹೇಳಿದ್ಲು ಎಳೆಪ್ರಾಟಿ. ಕೊಡುಂಬಾಳೂರು ಕೋಮಗಳನ್ನು ಹೋಗಿ ಭಯ ಪಡ್ಕೊಂಡವಳು ಅಂತ ಇಲ್ಲ, ಅವಳು ಹಾಗೆ ಎಷ್ಟು ತುಂಬ ಧೈರ್ಯ ಇರೋ ಹೆಣ್ಣನ್ನು ನಾನು ನೋಡಿಯೇ ಇಲ್ಲ, ಮುಂಚೆ ಇಲ್ಲ. ಅವಳು ಹಾಗೆ ಇದ್ಲು, ಸ್ವಲ್ಪ ದಿನದಿಂದ ಅವಳಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂತ ಅಂದ್ಲು ಕುಂದವೆ. ಎಲ್ಲ ನಿನ್ನ ಟ್ರೈನಿಂಗೆ. ಆ ಹೆಣ್ಣು ಸುತ್ತ ನನ್ನನ್ನು ಭಯಂಕರವಾದ ರಾಕ್ಷಸ ಅಂತ ಅಂದ್ಕೊಂಡಿರ್ತಾರೆ. ಹೋದರೆ ಹೋಗಲಿ, ನನ್ನ ಬಗ್ಗೆ ಇಷ್ಟೊಂದು ಥರ ಅಂದ್ಕೊಂಡಿರ್ತಾರೆ. ನಾನು ಅದಕ್ಕೆಲ್ಲ ವಿಚಾರ ಪಡೋದಿಲ್ಲ, ಹೋಗಿ ಬರ್ತೀನಿ ಅಮ್ಮ ಅಂತ ಈ ಥರ ಹೇಳಿಬಿಟ್ಟು ಮುಖ್ಯಮಂತ್ರಿ ಹೇಳಿದ ತಕ್ಷಣ ಅವರ ಪಲ್ಲಕ್ಕೂ 4 ವೀರರುಗಳು ಮಾತ್ರ ಬೇರೆ ಕಡೆಯಿಂದ ಹೋಗಿದ್ರು. ಯಾನೆ, ಕುದುರೆ ಪರಿವಾರಗಳು ಎಲ್ಲ ಈಸ್ಟ್ ಕಡೆ ನೋಡಿ ಹೋಗಿತ್ತು. ತನ್ನ ಮುಖ್ಯಮಂತ್ರಿನ ಪಲ್ಲಕ್ಕೆ ಹೋಗಿದ್ದ ಸ್ವಲ್ಪ ಹೊತ್ತಿಗೆಲ್ಲ ಮಳೆ ಹಿಡ್ಕೊಳ್ತು. ಮಳೆಯನ್ನು ನೋಡದೆ ಸಿವಿಗೆ ಎತ್ತಿದ್ದ ಆಳುಗಳು, ಸಿವಿಗೆಯನ್ನು ಕಾಯಿಸಿದ್ದ ವೀರರುಗಳನ್ನು ಹೋಗ್ತಾಯಿದ್ರು. ಮಳೆಗೆ ಕಮ್ಮಿಯಾಗಿ ನಿಲ್ಲೋ ಸಮಯದಲ್ಲಿ ದಿಢೀರಂತ ಪಲ್ಲಕ್ಕೆ ನಿಂತುಬಿಡ್ತು. ಯಾಕೆ ನಿಂತಿದ್ದೀರಾ ಅಂತ ಮುಖ್ಯಮಂತ್ರಿ ಕೇಳಿದರು. ಸ್ವಾಮಿ, ಆ ಮರದ ಹತ್ರ ಯಾರೋ ಬಿದ್ದಿರೋ ಹಾಗೆ ಅನಿಸುತ್ತೆ ಅಂತಂದರು. ಮುಂದೆ ಹೋಗಿದ್ದ ಕಾವಲಾಳಿಗಳು ಒಬ್ಬ. ಮುಖ್ಯಮಂತ್ರಿ ಅವನು ತೋರಿಸಿದ ದೆಸೆಯನ್ನು ನೋಡಿದ್ರು. ಪಳೀಚ್ ಅಂತ ಹೇಳಿಬಿಟ್ಟು ಒಂದು ಮಿಂಚು ಬಂದು ಹೋಯಿತು. ಹೌದು, ಯಾರೋ ಇರೋ ಹಾಗೆ ಇಳಿದು ನೋಡೋಣ ಅಂತ ಅಂದರು ಮುಖ್ಯಮಂತ್ರಿ. ಸಿವಿಗೆಯಿಂದ ಇಳಿದು ಹತ್ತಿರ ಹೋದಾಗ ಮರದ ಅಡಿಯಲ್ಲಿ ಇದ್ದಿದ್ದವನು ಏನೋ ಗೊಣಗೋ ಶಬ್ದ ಕೇಳಿತು. ಯಾರಲ್ಲಿ ಅಂತ ಅಂದರು ಅನಿರುದ್ಧರು. ಅದಕ್ಕೆ ಬದಲಾಗಿ ಮುಖ್ಯಮಂತ್ರಿ ಹಾಗೆ ಇದೆಯಲ್ಲ ಅಂತ ಹೇಳಿ ದೀನವಾದ ಧ್ವನಿ ಕೇಳಿತ್ತು. ಹೌದು, ಕೇಳೋದು ಮುಖ್ಯಮಂತ್ರಿನೇ. ಇಲ್ಲಿ ಇರೋದು ಯಾರು ಅಂತ ಕೇಳಿದರು. ಅಯ್ಯ, ಗೊತ್ತಾಗಲಿಲ್ವಾ, ನಾನು ತಾನೇ ಮಧುರಾಂಧಕ ಅಂತ ಅಂದ. ಯುವರಾಜ, ಇದೇನು ಕೋಲ, ಯಾಕೆ ಇಲ್ಲಿ ಬಂದಿದ್ದೀರಾ, ಏನಾಯಿತು ಅಂತ ಹೇಳಿ ಕೇಳಿಕೊಂಡೆ. ಮುಖ್ಯಮಂತ್ರಿ ಮಧುರಾಂಧಕರನ್ನ ಎತ್ತಿ ನಿಲ್ಲಿಸೋಕ್ಕೆ ನೋಡಿದರು. ಇಷ್ಟರಲ್ಲಿ 40ನೇ ಸಂಚಿಕೆ ಮುಗಿ